ಬಹಳ ವಿಶಿಷ್ಟವಾದಂಥ ರೀತಿಯಲ್ಲಿ ಬುದ್ಧರನ್ನು ನೆನೆಸಿಕೊಳ್ಳುವಂಥ ಈ ಕಾರ್ಯಕ್ರಮ ಬಹುಕಾಲ ನಮ್ಮೆಲ್ಲರ ಒಂದು ಜೀವನದಲ್ಲಿ ಸ್ಮರಣೀಯವಾಗಿ ಉಳಿತದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈಗಾಗಲೇ ನಮ್ಮ ಅನೇಕ ಸಹೋದ್ಯೋಗಿ ಮಿತ್ರರು ಮಾತಾಡಿದ್ದಾರೆ. ಬಂತೇಜಿಯವರು ಉಪದೇಶ ಮತ್ತು ಬೋಧನೆ ಎರಡನ್ನೂ ಮಾಡಿದ್ದಾರೆ. ಇದರ ಜೊತೆಯಲ್ಲಿ ಮಹಾರಾಷ್ಟ್ರದಿಂದ ಬಂದಿರತಕ್ಕಂಥ ನಮ್ಮ ಗೌರವಾನ್ವಿತ ಅತಿಥಿಗಳು ಕೂಡ ಬಹಳಷ್ಟು ಒಳ್ಳೆಯ ವಿಚಾರಗಳನ್ನು ಇವತ್ತು ನಮಗೆಲ್ಲ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಆದಂಥ ರೇಣುಕಾ ಪ್ರಸಾದ್ ಜಮ್ಮಗಿಯವರು ಬಹಳ ಒಳ್ಳೊಳ್ಳೆಯ ಮಾತುಗಳನ್ನು ಹೇಳಿದ್ದು ನನಗೆ ಬಹಳ ಖುಷಿಯಾಯಿತು. ಏಕೆಂದರೆ ಬುದ್ಧನ ಬಗ್ಗೆ ಮಾತಾಡೋದು ಅಂದರೆ ಬೆಳಕಿನ ಮುಂದೆ ನಿಂತು ವರ್ಣನೆ ಮಾಡೋದಷ್ಟೇ ಕಷ್ಟವಾದ ಕೆಲಸ. ಬುದ್ಧ ಬರೀ ಬೆಳಕು ಮಾತ್ರ ಅಲ್ಲ, ಬುದ್ಧ ಮಹಾ ಬೆಳಕು. ಆ ಮಹಾ ಬೆಳಕಿನ ಅಡಿನಲ್ಲಿ ನಾವೆಲ್ಲರೂ ಆಶ್ರಯ ಪಡೀತಾ ಇರುವಂಥ ಸಂದರ್ಭದಲ್ಲಿ ಅಂತಹ ಮಹಾತ್ಮ ಸುಮಾರು 2500 ವರ್ಷಗಳಿಂದ ಇವತ್ತುವರೆಗೂ ಕೂಡ ಇಷ್ಟೊಂದು ನಮ್ಮ ಜೀವನಕ್ಕೆ ಹತ್ತಿರವಾಗ್ತಾರೆ. ಅವರ ತತ್ವಗಳು, ಆದರ್ಶಗಳು, ಅವರ ಬದುಕು ಮತ್ತು ಸಿದ್ಧಾಂತಗಳು ಇವತ್ತಿಗೂ ಕೂಡ ಆಧುನಿಕ ಜಗತ್ತಿಗೂ ಎಷ್ಟು ಸತ್ಯವಾಗಿದೆ, ಜೀವಕ್ಕೆ ಹತ್ತಿರವಾಗಿದೆ ಅನ್ನೋದು ನಾವೆಲ್ಲರೂ ಅದನ್ನು ಗಮನಿಸೋದು ಬಹಳ ಮುಖ್ಯ ಅಂತ ಅನಿಸುತ್ತೆ. ಯಾವುದೋ ಒಂದು ತತ್ವ, ಯಾವುದೋ ಒಂದು ಸಿದ್ಧಾಂತ ಒಂದು ಕಾಲಘಟ್ಟಕ್ಕೆ ಮಾತ್ರ ಸೀಮಿತವಾಗಿರೋದನ್ನ ನಾವು ಗಮನಿಸಿದ್ದೇವೆ. ಉದಾಹರಣೆಗೆ ನಿಮಗೆ ನಾನು ಕಾರ್ಲ್ ಮಾರ್ಕ್ಸ್ ಬಗ್ಗೆ ಹೇಳ್ತೀನಿ. ಕಾರ್ಲ್ ಮಾರ್ಕ್ಸ್ ನಿಮಗೆಲ್ಲ ಗೊತ್ತು, ಈ ಜಗತ್ತು ಕಂಡಂಥ ಶ್ರೇಷ್ಠ ಫಿಲಾಸಫರ್ಸ್ಗಳಲ್ಲಿ, ಸೋಷಿಯಲ್ ರಿಫಾರ್ಮರ್ಸ್ಗಳಲ್ಲಿ ಅವರು ಕೂಡ ಒಬ್ಬರು. ಅವರ ಒಂದು ಸಿದ್ಧಾಂತದ ಅಡಿನಲ್ಲೇ ನಂತರ ಕಮ್ಯುನಿಸ್ಟ್ ಅಂತ ಏನು ಸಮಾಜವಾದ ಅಂತ ನಾವು ಏನು ಹೇಳ್ತೀವಿ, ಕಮ್ಯುನಿಸ್ಟ್ ಅನ್ನತಕ್ಕಂಥ ಹೊಸ ಒಂದು ವ್ಯವಸ್ಥೆ ಜಾರಿಗೆ ಬಂತು. ಅನೇಕ ರಾಷ್ಟ್ರಗಳು ಅವತ್ತು ಏನು ನಮ್ಮ ವರ್ಕರ್ಸ್ಗಳು ಅಂತ ಇವತ್ತೇನು ಮೇ ಡೇ ಕೂಡ ಇದೆ, ಇವತ್ತು ಮೇ ಡೇ 1ನೇ ತಾರೀಕು ಅಂದರೆ ಕಾರ್ಮಿಕರ ದಿನಾಚರಣೆ. ಈ ಕಾರ್ಮಿಕರಲ್ಲಿ ಆಗ್ತಾ ಇದ್ದಂಥ ಅವಹೇಳನಗಳು, ಅವ್ರಿಗೆ ಆಗ್ತಾ ಇದ್ದಂಥ ಶೋಷಣೆ, ವರ್ಗ ಕಲಹ ಅಂತ ಹೇಳ್ತೀವಿ ನಾವು ವೆಸ್ಟರ್ನ್ ಕಂಟ್ರೀಸ್ಗಳಲ್ಲಿ. ನಮ್ಮಲ್ಲಿ ವರ್ಗ ಕಲಹ ಇಲ್ಲ, ನಮ್ಮಲ್ಲಿ ಜಾತಿ ಕಲಹ. ಹೊರಗಡೆ ದೇಶದಲ್ಲೆಲ್ಲ ವರ್ಗ ಕಲಹ ಅಂದರೆ ಶ್ರೀಮಂತರು ಬಡವರು 2 ವರ್ಗ, ಅವನು ಮಾಲೀಕ, ಇವನು ಸೇವಕ, ಅಥವಾ ಅವನು ಬಂಡವಾಳಶಾಹಿ, ಇವನು ಕಾರ್ಮಿಕ. ಈ ರೀತಿಯ ವರ್ಗಗಳ ನಡುವೆ ಇದ್ದಂಥ ವೈಷಮ್ಯ ಆ ಒಂದು ಸಮಾಜಕ್ಕೆ, ಆ ಒಂದು ಸಮುದಾಯಕ್ಕೆ ಬಹಳ ದೊಡ್ಡ ಅರ್ಥದಲ್ಲಿ ಒಂದು ಹೊಸ ಡೈನಾಮಿಕ್ಸ್ನ ತಂದುಕೊಟ್ಟಂಥವ್ರು. ಅದರ ಆಧಾರದ ಮೇಲೆ ರಷ್ಯಾ, ಚೈನಾ ಎಲ್ಲವೂ ಕೂಡ ಕಮ್ಯುನಿಸ್ಟ್ ಕಂಟ್ರಿಗಳಾಗೋಯ್ತು. ನೋಡಿ, ಇವತ್ತು ಅದೇ ಕಮ್ಯುನಿಸ್ಟ್ ಅನ್ನೋದು ಇವತ್ತು ರಷ್ಯಾದಲ್ಲಿ ಏನಾಯ್ತು ನೋಡಿ ನೀವು. ಯಾವ ದೇಶದಲ್ಲಿ ಕಮ್ಯುನಿಸ್ಟ್ ಹುಟ್ಟುತ್ತಲ್ಲ, ಲೆನಿನ್ ಅವರ ಬಹಳ ಆಪ್ತ ಶಿಷ್ಯ, ನಂತರ ಸ್ಟಾಲಿನ್, ಇವರೆಲ್ಲ ಬಂದರೂ ಕೂಡ ಯಾವ ದೇಶದಲ್ಲಿ ಕಮ್ಯುನಿಸಂ ಹುಟ್ಟಿತೋ ಕೇವಲ 60 ವರ್ಷದಲ್ಲಿ ಕಮ್ಯುನಿಸಂ ಆ ದೇಶದಿಂದನೇ ಸಂಪೂರ್ಣವಾಗಿ ನಿರ್ನಾಮ ಆಗೋಗ್ಬಿಡುತ್ತೆ. ಅಂದ್ರೆ ಒಬ್ಬ ವ್ಯಕ್ತಿಯ ಚಿಂತನೆಗಳು ಅಥವಾ ಒಬ್ಬ ವ್ಯಕ್ತಿಯ ಸಿದ್ಧಾಂತಗಳು ಶತಮಾನಗಳವರೆಗೂ ಕೂಡ ನಮ್ಮನ್ನ ಕಾಡೋದಿದೆಯಲ್ಲ, ಅಥವಾ ನಮ್ಮನ್ನ ಆದರ್ಶಪ್ರಾಯವನ್ನಾಗಿ ಇಟ್ಕೊಳ್ಳೋದಿದೆಯಲ್ಲ, ಮಾರ್ಗದರ್ಶನ ಮಾಡೋದಿದೆಯಲ್ಲ, ಆ ಕಾರಣಕ್ಕಾಗಿ ಬುದ್ಧರು ನಮಗೆ ಬಹಳ ಆಪ್ತರಾಗ್ತಾರೆ, ಪ್ರಸ್ತುತರಾಗ್ತಾರೆ. ಈಗಾಗಲೇ ಮಾತಾಡಿದವರು ಹೇಳ್ತಾ ಇದ್ರು, ಈಗ ಶಿವಪ್ಪ ಅವರು ಹೇಳಿದ್ರು, ನಾನು ಬರೆದಿರ್ತಕ್ಕಂಥ ಹಾಡನ್ನು ಕೂಡ ತಾವೆಲ್ಲ ಕೇಳಿದ್ರಿ. ಎಲ್ಲರೂ ಹೇಳ್ತಾರೆ ಬುದ್ಧರಾಗಬೇಕು, ಎಲ್ಲರೂ ಹೇಳ್ತಾರೆ ಬೌದ್ಧರಾಗಬೇಕು ಅಂತ. ಬುದ್ಧರಾಗೋದು ಹೇಗೆ ಅಂತ ಯಾರಾದರೂ ಹೇಳ್ಕೊಟ್ರೆ ಅದು ಬಹಳ ಒಳ್ಳೇದು ಅಂತ ನನ್ಗನ್ಸುತ್ತೆ. ಯಾಕೆಂದ್ರೆ ಬೌದ್ಧರಾಗೋದು ಬಹಳ ಸುಲಭ ನನ್ನ ಒಂದು ಅಭಿಪ್ರಾಯದಲ್ಲಿ. ಅದು ಮತ ಪರಿವರ್ತನೆ, ಅದು ಧರ್ಮವನ್ನ ಸ್ವೀಕಾರ ಮಾಡ್ತಕ್ಕಂಥದ್ದು, ಅದು ಸಹಜ. ನಮ್ಮ ದೇಶದ ಸಂವಿಧಾನದ ಅಡಿಯಲ್ಲಿ ಅವಕಾಶ ಇದೆ. ಯಾರಿಗೆ ಯಾವ ಧರ್ಮದಲ್ಲಿ ಅಪೇಕ್ಷೆ ಇದೆಯೋ ಅದನ್ನ ಪಾಲಿಸ್ತಕ್ಕಂಥ ಸ್ವಾತಂತ್ರ್ಯವೂ ಕೂಡ ಇದೆ. ಆದರೆ ನಾನು ಬೌದ್ಧನಾದ ಮಾತ್ರಕ್ಕೆ 100ಕ್ಕೆ 100ರಷ್ಟು ಬುದ್ಧನಾಗಿದ್ದೀನಿ ಅಂತ ಹೇಳೋದು ಬಹಳ ಕಷ್ಟ. ಅದೇ ಬಂದೇಜಿಯವರು ಹೇಳ್ತಾ ಇದ್ರು, ಬುದ್ಧರಾಗುವುದು ಎಂದರೆ ಕೇವಲ ಒಂದು ಜಾತಿಯ, ಒಂದು ಧರ್ಮಕ್ಕೆ ಮಾತ್ರ ಸೀಮಿತವಾದದಲ್ಲ ಅಂತ. ಬುದ್ಧ ಅನ್ನತಕ್ಕಂಥ ವ್ಯಕ್ತಿ ಅಥವಾ ಶಕ್ತಿ ಅಂತ ನೀವೇನಾದ್ರೂ ಹೇಳಿ, ಅವರ ಬಗ್ಗೆ ಹುಟ್ಟುಕೊಂಡಿರುವಂತಹ ಕಥೆಗಳು, ಉಪಕಥೆಗಳು ಸಾವಿರಾರು ವರ್ಷಗಳಿಂದ ನಾವು ಕೇಳ್ತಾ ಬಂದ್ಬಿಟ್ಟಿದೀವಲ್ವಾ. ಬುದ್ಧನ ಕಾಲದಲ್ಲಿ ಅವನ ಸಮಕಾಲೀನರು ಇಡೀ ಜಗತ್ತಿನ ಇತಿಹಾಸದಲ್ಲಿ 3 ನಿಮಗೆ ಸಿಗುತ್ತಾರೆ. ನಮ್ಮ ದೇಶದಲ್ಲಿ ಹೇಗೆ
ಬುದ್ಧರನ್ನ ನಾವು ಬಹಳ ದೊಡ್ಡ ಏನೋ, ಈಗ ಉದಾಹರಣೆಗೆ ನೀವು ಸಮಾಜ ವಿಜ್ಞಾನಿ ಅಂತ ಕರಿತೀರಾ, ಅಥವಾ ಸಮಾಜ ಸುಧಾರಕ ಅಂತ ಕರಿತೀರಾ, ಅಥವಾ ನಾರಾಯಣ ಸ್ವಾಮಿ ಅವರು ಹೇಳ್ತಾ ಇದ್ರು ಅವರು ಸಮಾಜದ ಒಬ್ಬ ವೈದ್ಯ ಕೂಡ ಆಗಿದ್ರು ಅಂತ. ಈ ವಾಸ್ ಎ ಫಸ್ಟ್ ಸೋಶಿಯೋ ಸೈಕಲಾಜಿಸ್ಟ್ ಅಂತ, ಸಮಾಜದ ಮನೋವೈಜ್ಞಾನಿ ಆಗಿದ್ದವರು ಬುದ್ಧ ಅಂತ ಹೇಳಿ. ಅವನ ಕಾಲದಲ್ಲಿಯೇ ಅವರ ಸಮಕಾಲೀನಾಗಿದ್ದವರು ಚೀನಾ ದೇಶದಲ್ಲಿ ಕನ್ಫ್ಯೂಷಿಯಸ್ ಅಂತ. ಬಹುಶಃ ನೀವೆಲ್ಲ ಕೇಳಿರ್ತೀರಿ ಇತಿಹಾಸದ ವಿದ್ಯಾರ್ಥಿಗಳಾಗಿದ್ರೆ. ಚೀನಾ ದೇಶದಲ್ಲಿ ಕನ್ಫ್ಯೂಷಿಯನಿಸಂ ಅನ್ನೋದು ಕೂಡ ಅಲ್ಲಿ ಒಂದು ಧರ್ಮ. ನಮ್ಮಲ್ಲಿ ಹೇಗೆ ಹಲವಾರು ಧರ್ಮಗಳಿದೆಯೋ ಹಾಗೆ ಕನ್ಫ್ಯೂಷಿಯಸ್ ಅನ್ನೋನು ಅಲ್ಲಿ ಒಬ್ಬ ಮಹಾತ್ಮ ಹುಟ್ಟು ಬರ್ತಾನೆ. ಅದೇ ಸಂದರ್ಭದಲ್ಲಿ ಲಾವೋಟ್ಸೆ ಅನ್ನತಕ್ಕಂಥ ಮತ್ತೊಬ್ಬ ಧರ್ಮ ಪ್ರವರ್ತಕ ಕೂಡ ಹುಟ್ಟು ಬರ್ತಾನೆ. ಕನ್ಫ್ಯೂಷಿಯಸ್ ಯಾವಾಗಲೂ ಒಂದು ಮಾತು ಹೇಳ್ತಾರೆ, ಬಹಳ ನನಗೆ ಹಿಡಿಸಿದಂತ ಮಾತು. ಇಂಗ್ಲಿಷ್ನಲ್ಲಿದೆ, ಆಮೇಲೆ ಕನ್ನಡದಲ್ಲಿ ಹೇಳ್ತೀನಿ. ವೆನ್ ಯು ಸಿ ಎ ಗುಡ್ ಮ್ಯಾನ್ ಎಮ್ಯುಲೇಟ್ ಹಿಮ್, ವೆನ್ ಯು ಸಿ ಎ ಗುಡ್ ಮ್ಯಾನ್ ಎಮ್ಯುಲೇಟ್ ಹಿಮ್, ವೆನ್ ಯು ಸಿ ಎ ಬ್ಯಾಡ್ ಮ್ಯಾನ್ ಪ್ಲೀಸ್ ಎಕ್ಸಾಮಿನ್ ಯುವರ್ ಓನ್ ಹಾರ್ಟ್ ಅಂತ ಹೇಳ್ತಾರೆ. ಎಷ್ಟು ಅರ್ಥಬದ್ಧವಾಗಿದೆ ನೋಡಿ. ನೀವು ಯಾವತ್ತಾದ್ರೂ ಒಳ್ಳೆಯ ವ್ಯಕ್ತಿಯನ್ನ ನೀವು ಗಮನಿಸಿದ್ರೆ, ನೋಡಿದ್ರೆ, ಅವನನ್ನ ಅನುಸರಿಸಿ ಅನುಕರಣೆ ಮಾಡೋಕ್ಕೆ ಪ್ರಯತ್ನ ಮಾಡಿ. ನೀವು ನಿಮ್ಮ ಜೀವನದಲ್ಲಿ ಯಾವ ಕೆಟ್ಟ ವ್ಯಕ್ತಿಯನ್ನ ನೀವೇನಾದ್ರೂ ನೋಡಿದ್ರೆ, ಗಮನಿಸಿದ್ರೆ, ಆ ಕ್ಷಣದಲ್ಲಿ ನೀವು ನಿಮ್ಮ ಆತ್ಮಶೋಧನೆಯನ್ನ ಮಾಡಿಕೊಳ್ಳಿ ಅನ್ನೋ ಮಾತನ್ನ ಹೇಳ್ತಾನೆ. ನಾನು ಯಾಕೆ ಆತ್ಮಶೋಧಕರಾಗಬೇಕು ಅಂತ ಹೇಳ್ತೀನಿ ಅಂತಂದ್ರೆ, ಬೆಳಕು ಹೊರಗಡೆ ಇಲ್ಲ, ಬೆಳಕು ಒಳಗಡೆ ಇದೆ ಅಂತ ಹೇಳಿ ನಾವೆಲ್ಲರೂ ಭ್ರಮಾಧೀನರಾಗಿದ್ದೇವೆ, ಭ್ರಮೆಯಲ್ಲಿ ಬದುಕ್ತಾ ಇದ್ದೇವೆ. ಬೆಳಕು ಹೊರಗಡೆ ಇಲ್ಲ, ಶಕ್ತಿ ಹೊರಗಡೆ ಇಲ್ಲ, ಸಾಮರ್ಥ್ಯ ಹೊರಗಡೆ ಇಲ್ಲ. ಇವೆಲ್ಲವೂ ಕೂಡ ಅಂತರಂಗದಲ್ಲಿದೆ, ಅಂತರ್ಗತವಾಗಿದೆ. ಯಾವ ವ್ಯಕ್ತಿ ತನ್ನ ಒಳಗಿನ ಬೆಳಕನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾನೋ ಅವನಲ್ಲಿ ನಿರಂತರವಾದ ಜ್ಯೋತಿ ಇಲ್ಲಿ ಬೆಳಗುತ್ತಾ ಇರ್ತದೆ. ಆ ನಿರಂತರವಾದ ಜ್ಯೋತಿ ಬೆಳಗಲಿಕ್ಕೆ ಬುದ್ಧರ ತತ್ವಗಳು, ಬುದ್ಧರ ನಡೆ, ಅವರ ಚಿಂತನೆಗಳು ನಮಗೆ ಮಾರ್ಗದರ್ಶನವಾಗ್ತದೆ. ಅಂತ ದೊಡ್ಡ ವಿಚಾರಗಳು ಬುದ್ಧ ಹೇಳಲೇ ಇಲ್ಲ. ನನ್ನ ಪ್ರಕಾರ ನಾನು ನಿಮ್ಗೆ ಹೇಳ್ತೀನಿ ಕೇಳಿ. ಬುದ್ಧ ಯಾಕೆ ನಮ್ಮನ್ನ ಇಷ್ಟೊಂದು, ನಾನಂತೂ ಬುದ್ಧನನ್ನ ಮಾನಸಿಕ ಗುರು ಅಂತ ಒಪ್ಕೊಂಡ್ಬಿಟ್ಟಿದ್ದೀನಿ. ಬುದ್ಧನ ಪರಂಪರೆ ಇದೆಯಲ್ಲ, ಬುದ್ಧ ಹಾಕೊಟ್ಟಿದ್ದ ದೊಡ್ಡ ಮರ ಇದೆಯಲ್ಲ, ಆ ಮರದ ಬೇರು, ಆ ವಿಚಾರಧಾರೆ ಇದೆಯಲ್ಲ, ಅದು ನಮ್ಮ ಕರ್ನಾಟಕದ ಬಸವಣ್ಣನವರಿಂದ ಅಂಬೇಡ್ಕರ್ ವರೆಗೂ ಕೂಡ. ಇವತ್ತು ನೀವು ಪೆರಿಯಾರ್ ತಕೊಳ್ಳಿ, ಅಥವಾ ನಾರಾಯಣ್ ಗುರು ಅವ್ರ ವಿಚಾರ ಮಾತಾಡಿ, ಜ್ಯೋತಿರಾವ್ ಬಾಪುಲೆ ಅವ್ರ ಬಗ್ಗೆ ಮಾತಾಡಿ, ನಮ್ಮ ದೊಡ್ಡ ಏನು ಪರಂಪರೆ ಇದೆ, ವೈಚಾರಿಕ ಪರಂಪರೆ ಇದೆಯಲ್ಲ, ಆ ವೈಚಾರಿಕ ಪರಂಪರೆಯ ದೊಡ್ಡ ಆಲದ ಮರದಲ್ಲಿ ಬುದ್ಧನನ್ನು ನೋಡ್ಲಿಕ್ಕೆ ಬಯಸ್ತೇವೆ. ಅದರ ಎಲ್ಲ ನಾವು ಏನೋ ಬೇರೆ ಬೇರೆ ರೆಂಬೆ ಕೊಂಬೆಗಳಾಗಿ ಈ ಪರಂಪರೆ ಮುಂದುವರ್ಕೊಂಡು ಬರ್ತದೆ. ನೋಡಿ, ಇವು ಮೂರಲ್ಲೂ ಎಷ್ಟು ಸಾಮ್ಯತೆ ಇದೆ ಅಂತಂದ್ರೆ, ಬುದ್ಧ, ಬಸವ, ಅಂಬೇಡ್ಕರ್ನೇ ಇಟ್ಕೊಂಡು ಮಾತಾಡೋದಾದ್ರೆ, ಇವರು ಮೂರರಲ್ಲೂ ಎಂತಹ ದೊಡ್ಡ ಸಾಮ್ಯತೆ ಇದೆ. ಇವರ ಮೂರಿಗೂ ಮುಖ್ಯವಾಗಿದ್ದು ಮನುಷ್ಯ ಕೇಂದ್ರಿತವಾದ ಬದುಕು ಮಾತ್ರ. ಮನುಷ್ಯನ ಕುರಿತು ಮೊದಲ ಬಾರಿಗೆ ಬಂತೇಜಿಯವರು ಹೇಳ್ತಾ ಇದ್ರು, ಮಾತಾಡಿದವರು ಬುದ್ಧ. ನಿಜ. ಎಲ್ಲರೂ ಆ ಸಂದರ್ಭದಲ್ಲಿ ಬುದ್ಧ ಇದ್ದ ಕಾಲಘಟ್ಟ ಇದೆಯಲ್ಲ, ಆ ಕಾಲಘಟ್ಟದಲ್ಲಿ ಅವತ್ತಿನ ಸಮಾಜದಲ್ಲಿ ಅವ್ರು ಹೇಳ್ತಾರೆ, ಯಾತಕ್ಕೆ ಅವರು ಅಹಿಂಸೆಯನ್ನ ಬೋಧನೆ ಮಾಡ್ತಾರೆ ಅಂದ್ರೆ, ಅಲ್ಲಿ ಹಿಂಸೆ ಇತ್ತು. ಹಿಂಸೆ ಇದ್ದುದರಿಂದ ಸಮಾಜದಲ್ಲಿ ಅಹಿಂಸೆಯನ್ನ ಬೋಧನೆ ಮಾಡ್ತಾರೆ. ಅಲ್ಲಿ ಅಪರಿಗ್ರಹವನ್ನ ಬೋಧನೆ ಮಾಡ್ತಾರೆ. ಅಂದ್ರೆ ಕಳ್ಳತನ ನಡೀತಾ ಇತ್ತು, ಜನರು ಕಳ್ಳತನದ ಮಾರ್ಗದಲ್ಲಿ ಬದುಕ್ತಾ ಇದ್ರು. ಆ ಕಾರಣಕ್ಕಾಗಿ ಆ ಕಳ್ಳತನವನ್ನ ಸಂಪೂರ್ಣವಾಗಿ ತ್ಯಜಿಸ್ಬೇಕು ಅನ್ನೋ ಮಾತಾಡ್ತಾರೆ. ಸತ್ಯಸಂಧರಾಗಬೇಕು ಅನ್ನೋ ಮಾತನ್ನ ಹೇಳ್ತಾರೆ. ಯಾಕೆಂದ್ರೆ ಅವತ್ತಿನ ಜನರಲ್ಲಿ ಸುಳ್ಳು, ಮೋಸ, ವಂಚನೆ ಇತ್ತು, ಸತ್ಯ ಕಾಣ್ತಾ ಇರಲಿಲ್ಲ. ಯಾವ ಸಮಾಜದಲ್ಲಿ ಯಾವುದು ಇರೋದಿಲ್ವೋ ಅದ್ರ ಬಗ್ಗೆ ಒತ್ತನ್ನ ಕೊಡ್ತಾರಲ್ಲ, ಅದು ನಮಗೆ ಬಹಳ ಮುಖ್ಯ ಆಗ್ತಕ್ಕಂಥದ್ದು. ಇವು ಮೂರಕ್ಕೂ ಸೇರಿದಂಥದ್ದು ಮತ್ತೊಂದೇನಪ್ಪ ಅಂದ್ರೆ, ನೈತಿಕತೆಯ ಪಾಠವನ್ನ ಹೇಳ್ತಾರಲ್ಲ, ಆ ನೈತಿಕವಾದ ಜೀವನವನ್ನ ಹೇಗೆ ನಡೆಸೋದು. ಅವ್ರಿಗನ್ನಿಸ್ತು, 30 ವರ್ಷದ ಯುವಕನಾಗಿದ್ದಾಗ, 25-30 ವರ್ಷ ಯುವಕನಾಗಿದ್ದಾಗ ಏನೋ ತಳಮಳ ಮನಸ್ಸಿನಲ್ಲಿ, ಯಾಕೆ ನನಗೇನು ಒಂಥರ ಕಸಿವಿಸಿ ಆಗ್ತಾ ಇದೆಯಲ್ಲ, ನನ್ನ ಮನಸ್ಸಿನೊಳಗಡೆ ಕಾಳಗ ಆಗ್ತಾ ಇದೆ, ಘರ್ಷಣೆ ಆಗ್ತಾ ಇದೆ, ಒಂದು ತೀರ್ಮಾನ ತಗೊಳಕ್ ನನಗೆ ಆಗ್ತಾ ಇಲ್ಲ ಅಂತ ಆ ಸಂದರ್ಭದಲ್ಲೇ ಬುದ್ಧರಿಗೆ ಅನಿಸಿದ್ದು, ಇದಕ್ಕೆಲ್ಲ ಒಂದು ಕಾರಣ ಹುಡುಕಬೇಕು, ನನ್ನ ಮನಸ್ಸಿನಲ್ಲಿ ಆಗ್ತಿರುವ ಗೊಂದಲಗಳಿಗೆ ಕಾರಣ ಹುಡುಕಬೇಕು ಅಂತ ಹೋದಾಗ್ಲೇನೆ ಅವ್ರಿಗೆ ಅನಿಸಿದೇನಪ್ಪ ಅಂದ್ರೆ, ದೇಹ ದಂಡಿಸ್ಬೇಕು ಅಂತ ಮೊದಲು ಅನಿಸಿದ್ದು. ಆದ್ರೆ ಅವ್ರಿಗೆ ಗೊತ್ತಾಗ್ಬಿಡ್ತು, 16 ವರ್ಷ ಕಾಡು ಮೇಡಿಗಳು ಅಲ್ಲದ ಮೇಲೆ ಕಠೋರವಾಗಿ ದೇಹವನ್ನು ದಂಡನೆ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಈ ದೇಹ ಮೂಕವಾದದ್ದು, ದೇಹಕ್ಕೇನಿದೆ?
ಅದಕ್ಕೆ ಅವ್ರು ಹೇಳ್ತಾರೆ ಮೈಂಡ್ ಈಸ್ ಎವ್ರಿಥಿಂಗ್ ಇನ್ ದಿಸ್ ವರ್ಲ್ಡ್ ಅಂತ. ನೆನ್ಪಿಟ್ಟುಕೊಳ್ಳಿ ಸ್ನೇಹಿತರೆ, ಮನಸ್ಸು ಇದೆಯಲ್ಲ, ಈ ಮನಸ್ಸು ಎಲ್ಲದಕ್ಕೂ ಕಾರಣ, ಮೂಲ ಈ ಮನಸ್ಸು. ಆದ್ರೆ ಒಂದು ತಿಳ್ಕೊಳ್ಳಿ, ಈ ಮನಸ್ಸಿದೆಯಲ್ಲ, ಈ ಮನಸ್ಸು ಅಷ್ಟು ಸುಲಭವಾಗಿ ನಮ್ಮ ಕೈಗೆ ಸಿಗೋದಿಲ್ಲ. ಯಾಕೆಂದ್ರೆ ಈ ಮನಸ್ಸಿಗೆ ಒಂದು ಆಕಾರ ಇಲ್ಲ. ಆಕಾರ ಇಲ್ದಿರೋ ಮನಸ್ಸಿಗೆ ಲಗಾಮ್ ಹಾಕೋದು ಹೇಗೆ ಅನ್ನೋದನ್ನ ನಾವು ತಿಳ್ಕೋಬೇಕಂದ್ರೆ ಬುದ್ಧರನ್ನ ಆಶ್ರಯಿಸ್ಕೊಳ್ಬೇಕು. ಹೇಗೆ ಲಗಾಮ್ ಹಾಕೋದು? ಅಲ್ಲ, ಕುದುರೆಗಳಿಗೆ ಲಗಾಮ್ ಹಾಕೋದು ಕೇಳಿದೀವಿ, ಹಸುಗಳಿಗೆ ಕಟ್ಟೋದು ಕೇಳಿದೀವಿ. ಮನಸ್ಸನ್ನ ಕಟ್ಟುವುದು ಹೇಗೆ? ಮನಸ್ಸನ್ನ ಕಟ್ಟುವುದು ಅಷ್ಟು ಸುಲಭವಾದ ಕೆಲಸವಲ್ಲ. ಆಗ ಅವ್ರು ಹೇಳ್ತಾರೆ, ಈ ಜಗತ್ತಿನಲ್ಲಿ ನೋಡಿ, ಎಲ್ಲ ನೋಡಿದ್ರು ದುಃಖ ಇದೆ ಅಂತ ಹೇಳ್ತಾರೆ. ದುಃಖ ಅಂತಂದ್ರೆ ಏನು? ಮೋಸ, ವಂಚನೆ, ಕ್ರೌರ್ಯ, ವ್ಯಭಿಚಾರ ಇದೆ. ಆದ್ರೆ ಅವ್ರು ಹೇಳ್ತಾರೆ, ಈ ದುಃಖ ಇದೆಯಲ್ಲ, ಇದು ಕಾರಣನೂ ಅವ್ರು ಹೇಳ್ಬಿಡ್ತಾರೆ. ಕಾರಣ ಏನು ಅಂತ ಹೇಳಿ, ಕಾರಣ ಹೇಳಿದ ಮೇಲೆ ನನಗನ್ಸುತ್ತೆ ಇವೆಲ್ಲವೂ ಕೂಡ ಸ್ವಯಂಕೃತ ಅಪರಾಧಗಳು. ಬೇರೆಯವರು ನಿಮ್ಮ ಬದುಕನ್ನ ಹಾಳು ಮಾಡಿಕೊಳ್ಳಿ ಅಂತ ಯಾರು ಹೇಳಲಿಲ್ಲ. ಬೇರೆಯವರು ಯಾರೂ ಕೂಡ ನಿಮ್ಮ ಜೀವನವನ್ನ ಕೆಡಿಸ್ಕೊಳ್ಳಿ ಅಂತ ಹೇಳಲಿಲ್ಲ. ನಮ್ಮ ಜೀವನವನ್ನ ನಾವೇ ಹಾಳು ಮಾಡಿಕೊಳ್ಳುವ ಮುಟ್ಟಾಳರಿಗೆ, ಸ್ವಯಂಕೃತ ಅಪರಾಧಗಳಿಗೆ ಬೇರೆಯವರನ್ನ ಹೊಣೆಗಾರನಾಗಿ ಮಾಡೋದು, ಅಥವಾ ಇದಕ್ಕೆಲ್ಲ ಹಣೆಬರಹ ಕಾರಣ ಅಂತ ಹೇಳೋದಿದೆಯಲ್ಲ, ಇದು ಜೀವನದಿಂದ ಓಡಿ ಹೋಗುವ ಪಲಾಯನವಾದ ಅಂತ ಹೇಳ್ತಾರೆ. ಬಹಳ ಜನ ಬುದ್ಧರನ್ನು ಹೇಳಿದ್ರು, ಬುದ್ಧ ಆಲ್ಸೋ ರ್ಯಾನ್ ಅವೇ ಫ್ರಮ್ ಫೇಸಿಂಗ್ ದ ಚಾಲೆಂಜಸ್ ಆಫ್ ಲೈಫ್ ಅಂತ ಹೇಳಿದ್ರು. ಹೌದು, ಬುದ್ಧ ಅವತ್ತು ಅರಮನೆಯನ್ನ ಬಿಟ್ಟು ಹೋಗಬೇಕಾದ್ರೆ ಅದಕ್ಕೆ ಕಾರಣ ಇದ್ದಿದ್ದೇ ಬೇರೆ, ಆರ್ಥಿಕವಾದ ಕಾರಣಗಳಿತ್ತು ಅದಕ್ಕೆ. ಬುದ್ಧ ಯುದ್ಧವನ್ನ ಬಯಸಲಿಲ್ಲ. ಬುದ್ಧ ಇದ್ದದ್ದು ಒಂದು ಟ್ರೈಬಲ್ ಕಮ್ಯುನಿಟಿ. ಬುದ್ಧ ಸಾಮ್ರಾಜ್ಯದ ಪ್ರಿನ್ಸ್ ಆಗಿದ್ದ ಅಂತಂದ್ರೆ, ನಾವು ನೀವು ಇವತ್ತಿನ ಕಲ್ಪನೆಯಲ್ಲಿ ಗಮನಿಸುವಂತ ದೊಡ್ಡ ದೊಡ್ಡ ರಾಜ್ಯಗಳೆಲ್ಲ ಅವತ್ತು ಮಗಧ ರಾಜ್ಯಗಳು ನಂತರ ಬಂದದ್ದು ಸಾಮ್ರಾಜ್ಯಗಳು. ಅದಕ್ಕೆ ಹಿಂದೆ ಇದ್ದದೆಲ್ಲ ಕೂಡ ಸಣ್ಣ ಪುಟ್ಟ ಪ್ರಿನ್ಸಿಪಾಲಿಟೀಸ್ಗಳು, ಪಟ್ಟು ಪಾಳೆಯಗಳು ಅಂತ. ಅವೆಲ್ಲ ಟ್ರೈಬಲ್ ನೇಚರ್ ಇದ್ದಂಥದ್ದು. ಅಲ್ಲಿ ಎರಡು ಪ್ರಮುಖವಾದಂತ ಟ್ರೈಬ್ಸ್ ಇತ್ತು, ಒಂದು ಸಾಕ್ಯ, ಇನ್ನೊಂದು ಕೋಲಿ ಅಂತ. ಇವರಿಬ್ಬರ ನಡುವೆ ಕಚ್ಚಾಟ ಆಗಿದ್ ಯಾತಕ್ಕೋಸ್ಕರ ಅಂದ್ರೆ, ನಮ್ಮ ನಡುವೆ ಹರಿತಾ ಇರುವಂತ ಆ ರೋಹಿಣಿ ನದಿಯ ನೀರನ್ನ ಹಂಚಿಕೆಗಾಗಿ ಅವತ್ತು ಜಗಳ ಆಗಿತ್ತು. ಆ ಯುದ್ಧವನ್ನ ತಪ್ಪಿಸೋದಕ್ಕೋಸ್ಕರ, ಆ ಯುದ್ಧದಿಂದ ಆಗಬಹುದಾದಂತ ಮಾರಣ ಹೋಮಗಳಿಗೆ ಉತ್ತರ ಕಂಡುಕೊಳ್ಳೋಕ್ಕೋಸ್ಕರ ಬುದ್ಧ ಸತ್ಯವನ್ನ ಹುಡುಕ್ತಾ ಹೋಗ್ತಾನೆ. ಆತ ಹೋಗಿದ್ದು ತನ್ನ ಒಂದು ಸ್ವಾರ್ಥಕ್ಕಾಗಿ ಅಲ್ಲ, ಈ ಜಗದ ಈ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಕ್ಕಾಗಿ. ಫಸ್ಟ್ ಹೋಗಿದ್ದು ಕಾಡಿಗೆ, ಆದ್ರೆ ಅರ್ಥ ಆಯ್ತು ಇಲ್ಲಿ ನನಗೇನು ಸಾಧ್ಯವಿಲ್ಲ, ವಾಪಸ್ ನಾನು ನಾಡಿಗೆ ಬರಬೇಕು ಅಂತೇಳಿ ನಾಡಿಗೆ ಬಂದು ಈ ಸಮಾಜದ ಜನರೊಂದಿಗೆ ಬೆರೀತಾರೆ. ಅದು ಆ ಕಾರಣಕ್ಕಾಗಿ ನಾನು ಹೇಳಿದೆ, ಬುದ್ಧ ಅಂತ ಹೇಳಿದ್ರೆ ಅದು ಮನುಷ್ಯ ಕೇಂದ್ರಿತವಾದ ಆಲೋಚನೆ, ಮನುಷ್ಯ ಜೀವಪರವಾದಂತ ಒಂದು ವಿಚಾರಧಾರೆ. ಯಾವ ವಿಚಾರಧಾರೆ ಜೀವಪರವಾಗಿರುತ್ತೋ, ಯಾವ ವಿಚಾರಗಳು ಮನುಷ್ಯನ ಉನ್ನತಿಗೆ ಸಹಾಯವನ್ನ ಮಾಡುತ್ತೋ, ಅಂತಹ ವಿಚಾರಗಳು, ಅಂತಹ ಚಿಂತನೆಗಳು ಶಾಶ್ವತವಾಗಿ ಉಳಿದುಬಿಡ್ತದೆ. ಆ ಕಾರಣಕ್ಕಾಗಿ ಬುದ್ಧನ ವಿಚಾರಗಳು, ಬುದ್ಧನ ತತ್ವಗಳು, ಸಿದ್ಧಾಂತಗಳು ಇವತ್ತಿಗೂ ಕೂಡ ಶಾಶ್ವತವಾಗಿ ನಮ್ಮ ಮುಂದೆ ಇದೆ. ಬುದ್ಧನ ನಾವಿಷ್ಟೆಲ್ಲ ಹೇಳುವಾಗ ಅವ್ರು ಹೇಳ್ತಾ ಇದ್ರು ಒಂದು ಮಾತು, ಯಾರು ನಮ್ಮ ಶಿವಪ್ಪನವರು, ಬುದ್ಧ ನನಗೆ 2-3 ವಿಚಾರಗಳಲ್ಲಿ ಯಾತಕ್ಕೆ ಬಹಳ ಮುಖ್ಯ ಅಂತ ಅನ್ನಿಸ್ತಾರೆ ಅಂತಂದ್ರೆ, ಅವರು ಬಳಸಿದಂತ ಭಾಷೆ. ನೀವು ಹೇಳಿದ್ರಿ, ಅವರು ಅವತ್ತಿನ ಕಾಲಕ್ಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಇದ್ದಂತ ಸಂಸ್ಕೃತ ಭಾಷೆಯಲ್ಲಿ ಬೋಧನೆ ಮಾಡಬಹುದಾಗಿತ್ತು. ನಮ್ಮ ದೇಶದ ಇತಿಹಾಸವನ್ನ ಗಮನಿಸಿದ್ರೆ, ಅಥವಾ ಜಗತ್ತಿನ ಯಾವುದೇ ಇತಿಹಾಸವನ್ನ ಗಮನಿಸಿದ್ರೆ, ನೀವು 3 ಭಾಷೆಗಳನ್ನ ಪ್ರಮುಖವಾಗಿ ಅವತ್ತಿನ ಕಾಲಘಟ್ಟದಲ್ಲಿ ಕಾಣ್ತೀರಿ. ಅಲ್ಲಿ ನಿಮಗೆ ವೆಸ್ಟರ್ನ್ ಅಲ್ಲಿ, ಪಾಶ್ಚಿಮಾತ್ಯಗಳಲ್ಲಿ ಗ್ರೀಕ್ ಭಾಷೆನಲ್ಲಿ ಮಾತಾಡಿದ್ರೆ ಅವರು ಶ್ರೇಷ್ಠರು ಅಂತ, ಪರ್ಷಿಯನ್ ಭಾಷೆಯಲ್ಲಿ ಮಾತಾಡಿದ್ರೆ ಅವರು ಶ್ರೇಷ್ಠರು ಅಂತ. ನಮ್ಮ ಭಾಗದಲ್ಲಿ ಸಂಸ್ಕೃತ ಭಾಷೆಯಲ್ಲಿ ಮಾತಾಡಿದ್ರೆ ಅವನು ಮಹಾಪಂಡಿತ, ಅವನು ತಿಳುವಳಿಕೆ ಇರ್ತಕ್ಕಂಥವನು ಅಂತ. ಅಂತಹ ಪಾಂಡಿತ್ಯವನ್ನು ಹೊಂದಿದ್ದರೂ ಕೂಡ, ಆ ಭಾಷೆಯಲ್ಲಿ ಮಾತಾಡುವ ಎಲ್ಲ ಸಾಮರ್ಥ್ಯವಿದ್ರೂ ಕೂಡ, ಬುದ್ಧ ಆಯ್ಕೆ ಮಾಡಿಕೊಂಡಿದ್ದು ಬಹುಜನರು ಮಾತನಾಡುವಂತ, ಶ್ರೀ ಸಾಮಾನ್ಯ ಮಾತನಾಡುವಂತ ಪಾಳಿ ಭಾಷೆಯಲ್ಲಿ. ಆ ಪಾಳಿ ಭಾಷೆಯಲ್ಲಿ ಭಗವಾನ್ ಬುದ್ಧ ಮಾತನಾಡಿದ್ರಿಂದ, ವಿಚಾರಗಳನ್ನ ಹರಡಿದ್ರಿಂದ ಅವರು ಬಹಳ ಬೇಗ ಎಲ್ಲರಿಗೂ ಸೇರ್ಲಿಕ್ಕೆ ಕಾರಣವಾಗ್ತದೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಬುದ್ಧರಿಗೆ ಏನು ನಾವು ಜ್ಞಾನೋದಯನ ಮಾತನ್ನ ಹೇಳ್ತೀವಲ್ಲ, ಅರಿವು ಅಂತೀವಲ್ಲ, ತಿಳುವಳಿಕೆ ಅಂತ ಹೇಳ್ತೀವಲ್ಲ, ಬೆಳಕು ಅಂತ ಹೇಳ್ತೀವಲ್ಲ, ಇದು ಆದ ಸಂದರ್ಭದಲ್ಲಿ ಅವ್ರು ಯಾರಿಗೋಸ್ಕರ ಹೇಳ್ಕೋಬೇಕು? ಯಾರಿಗೆ ಹೇಳ್ಬೇಕು ನನಗೆ ಜ್ಞಾನೋದಯ ಆಗಿದೆ ಅಂದ್ರೆ? ನಾನು ಹೇಳಿದ್ರೆ ನೀವೆಲ್ಲ ಒಪ್ಕೋತೀರಾ? ನೆನ್ನೆ ಮೊನ್ನೆ ನಮ್ಮ ಜೊತೆ ಇದ್ದವನು ನೀನು, ಇದ್ದಕ್ಕಿದ್ದ
ಇದ್ದಕ್ಕಿದ್ದಂಗೆ ಜ್ಞಾನೋದಯ ಆಗೋಯ್ತು ಅಂದ್ರೆ ಹೆಂಗ್ ಒಪ್ಕೋತೀರಿ? ಯಾರಿಗೆ ಹೇಳ್ಬೇಕು? ಜ್ಞಾನೋದಯ ಆದಾಗ ಆತ ಜೊತೆಲಿದ್ದು ಮಧ್ಯದಲ್ಲಿ ಬಿಟ್ಟು ಹೋಗಿದ್ರಲ್ಲ ಅವರ ಎಲ್ಲ ಸ್ನೇಹಿತರುಗಳು ಅವ್ರನ್ನ ಹುಡುಕಿ ಕರ್ಕೊಂಡ್ಬಂದು ಸಾರನಾಥ್ನಲ್ಲಿ ಮೊದಲ ಧರ್ಮ ಒಂದು ಪ್ರವರ್ತನವನ್ನು ಅವನು ಮಾಡ್ತಾನೆ. ಅವ್ರನ್ನ ಮೊದಲು ಕನ್ವಿನ್ಸ್ ಮಾಡ್ಬೇಕಲ್ಲ, ನನ್ನಲ್ಲಿ ಬದಲಾವಣೆ ಆಗಿದೆ, ನಾನೇನೋ ಕಂಡಿದ್ದೀನಿ, ಈ ಹೊಸ ಬೆಳಕನ್ನ ನಾನ್ ನಿಮ್ಗೆ ಹೇಳ್ಬೇಕಲ್ಲ, ನೀವು ಅರ್ಥ ಮಾಡ್ಕೋಬೇಕು. ನೀವು ಅರ್ಥ ಮಾಡ್ಕೊಂಡಾಗ ಹೌದು, ಈ ಬುದ್ಧ ಹಿಂದಿನ ಬುದ್ಧ ಅಲ್ಲ, ಹೊಸ ಬುದ್ಧ. ಸಿದ್ಧಾರ್ಥ ನಿಜವಾದ ಅರ್ಥದಲ್ಲಿ ಬುದ್ಧನಾಗಿದ್ದಾನೆ. ಸಿದ್ಧಾರ್ಥ ಬರೀ ಗೌತಮ ಸಿದ್ಧಾರ್ಥನಾಗಿಲ್ಲ, ಈತ ನಿಜಕ್ಕೂ ಬುದ್ಧನಾಗಿದ್ದೇನೆದು ಅವರಿಗೆ ಅರ್ಥ ಆದ ನಂತರದಲ್ಲಿ ಎಷ್ಟೋ ವರ್ಷಗಳ ಮೇಲೆ ಅವರ 800 ಶಿಷ್ಯರಾಗ್ತಾರೆ. ಮೇಲೆ ಅದು ಬೇರೆ ವಿಚಾರಕ್ಕೆ ನಾನು ಬರುವುದಿಲ್ಲ. ಬುದ್ಧನ ತತ್ವಗಳು, ಬುದ್ಧ ಯಾತಕ್ಕೆ ನಮಗೆ ಇನ್ನೂ ಬಹಳ ಪ್ರಸ್ತುತರಾಗ್ತಾರೆ ಅಂದ್ರೆ ಒಂದು ಭಾಷೆ ದೃಷ್ಟಿಯಿಂದ. ಪಾಳಿ ಭಾಷೆ. ಅವರು ಮಾತು ಹೇಳಿದ್ರು, ನಾನು ಪ್ರಾರಂಭದಲ್ಲಿ ಹೇಳಬೇಕು ಅಂತಿದೆ, ದಯಮಾಡಿ ಕರ್ನಾಟಕದಲ್ಲಿ ಇನ್ನು ಮುಂದೆ ನಿಮ್ಮ ಎಲ್ಲ ಬೌದ್ಧ ಭಿಕ್ಷರಲ್ಲಿ ಭಿಕ್ಷುಗಳಲ್ಲಿ ಒಂದು ವಿನಂತಿ ಏನಪ್ಪಾ ಅಂದ್ರೆ, ಪಾಳಿ ಭಾಷೆ ಎಲ್ಲ ಭಾಷೆಯ ಬಗ್ಗೆ ನಮಗೆ ಗೌರವ ಇದೆ, ಆದರೆ ಕನ್ನಡದಲ್ಲಿ ತಾವು ಶ್ಲೋಕಗಳನ್ನ ಹೇಳಿದ್ರೆ ಮತ್ತಷ್ಟು ಜನರಿಗೆ ಅರ್ಥವಾಗ್ತದೆ. ಕನ್ನಡ ಭಾಷೆಯಲ್ಲಿ ಎಲ್ಲಾ ಶ್ಲೋಕಗಳನ್ನು ಅನುವಾದ ತಾವು ಮಾಡಿ ಆ ಮೂಲಕವಾಗಿ ಕಾರ್ಯಕ್ರಮ ನಡೆಸಿಕೊಟ್ರೆ ತಾವು ಮತ್ತಷ್ಟು ಜನರಿಗೆ, ಯಾರಿಗೆ ವಿದ್ಯೆ ಇಲ್ಲವೋ, ಯಾರು ಜ್ಞಾನದಲ್ಲಿದ್ದಾರೋ, ಯಾರಿಗೆ ಭಾಷೆ ತೊಡಕಿದೆಯೋ ಅಲ್ಲಿ ಈ ಒಂದು ಸಮಸ್ಯೆನ ಬಗೆಹರಿಸ್ಕೋಬಹುದು. ಇಲ್ಲದೆ ಹೋದ್ರೆ ವೈದಿಕರು ಸಂಸ್ಕೃತದಲ್ಲಿ ದೇವಸ್ಥಾನದಲ್ಲಿ ಮಾಡಿದಂತ ಶ್ಲೋಕಗಳನ್ನೇ ನಾವು ಬುದ್ಧನ ಮುಂದೆ ಮಾಡ್ದಂಗೆ ಆಗ್ತದೆ. ಇವತ್ತು ನಾನು ದೇವಸ್ಥಾನಕ್ಕೆ ಹೋದ್ರೆ ನನಗೆ ಏನೂ ಅರ್ಥ ಆಗಲ್ಲ, ಯಾಕೆಂದ್ರೆ ಆ ವೈದಿಕ ಮಧ್ಯದಲ್ಲಿ ಮೀಡಿಯೇಟರ್ ಆಗಿರ್ತಾನೆ ಪುರೋಹಿತ. ಆ ಪುರೋಹಿತಗಳ ಭಾಷೆ ನಮ್ಮ ಅಪ್ಪರೇ ನನ್ಗೆ ಅರ್ಥನೇ ಆಗೋದಿಲ್ಲ. ಅವ್ನು ನನಗೆ ಹೊಗಳ್ತಾ ಇದ್ದಾನೋ, ನನಗೆ ಒಳ್ಳೇದು ಮಾಡಿ ನನಗೆ ಗೊತ್ತಾಗದಿರೋ ಭಾಷೆನಲ್ಲಿ ಪೂಜೆ ಮಾಡಿದರೆ ಆ ಪೂಜೆ ನನಗೆ ಬೇಕಾಗಿಲ್ಲ. ಇದು ಬುದ್ಧ ನಮ್ಗೆ ಹೇಳ್ಕೊಟ್ಟಿರ್ತಕ್ಕಂಥದ್ದು. ಆ ಕಾರಣಕ್ಕಾಗಿ ನಾವು ಹೇಳ್ತೀವಿ, ಜನರ ಭಾಷೆ, ಅವರ ಮನಸ್ಸು, ಅವರ ಕಷ್ಟ, ಅವರ ಸುಖ, ಅವರ ಸಂತೋಷ, ಅವರ ಪ್ರೀತಿ ಎಲ್ಲವೂ ಕೂಡ ಅವರ ಭಾಷೆನಲ್ಲಿ ಹಂಚ್ಕೋಬೇಕು. ಸ್ವಂತ ಭಾಷೆ, ಮಾತೃಭಾಷೆನಲ್ಲಿ ನಾವು ಸುಖ, ಪ್ರೀತಿ, ಸಂತೋಷವನ್ನು ಹಂಚ್ಕೊಂಡಾಗ ಅವೆಲ್ಲದಕ್ಕೂ ಕೂಡ ನಿಜವಾದ ಅರ್ಥ ಬರ್ಲಿಕ್ಕೆ ಸಾಧ್ಯವಾಗುತ್ತೆ. ಮಹಾಬೋಧಿ ಸೊಸೈಟಿಯವರು ಕರ್ನಾಟಕದಲ್ಲಿ ದಯಮಾಡಿ ಈ ಒಂದು ಕಾರ್ಯವನ್ನ ತಾವು ಮಾಡಬೇಕು. ಇನ್ನು ಮುಂದೆ ಕರ್ನಾಟಕದ ಎಲ್ಲಾ ಕಡೆ ಕೂಡ ಬುದ್ಧನ ಸಂಬಂಧಪಟ್ಟಂತ ಶ್ಲೋಕಗಳನ್ನ ಪಾಳಿ ಭಾಷೆಯಿಂದ ಕನ್ನಡ ಭಾಷೆಗೆ ಅನುವಾದ ಮಾಡಿ ಅದನ್ನ ಹೆಚ್ಚು ಪ್ರಚಾರ ಮಾಡಬೇಕು ಅಂತ ಕೇಳಲಿಕ್ಕೆ ಬಯಸ್ತೇನೆ. ಇದರ ಜೊತೆಯಲ್ಲಿ ನನಗೆ ಬಹಳ ಮುಖ್ಯವಾಗಿ ಅನಿಸಿರೋದೇನಪ್ಪ ಅಂದ್ರೆ, ಬುದ್ಧನ ಮಧ್ಯಮ ಮಾರ್ಗ ಎಷ್ಟು ಅದ್ಭುತವಾದಂತಹ ಒಂದು ಮಾರ್ಗ ತಿಳಿಸಿಬಿಡ್ತಾನೆ ಅಂದ್ರೆ, ಇವತ್ತು ನಾವೆಲ್ಲರೂ ಅತಿರೇಕದ ಬದುಕಿನಿಂದ ನರಳುತ್ತಾ ಇದ್ದೇವೆ. ಇವತ್ತಿನ ಸಮಾಜದಲ್ಲಿ ಧಾವಂತ ಜಾಸ್ತಿ ಇದೆ. ಅತಿರೇಕದ ಬದುಕು ನಮ್ಮದು. ಆ ಅತಿರೇಕದ ಬದುಕು ಮತ್ತು ಅವಸರದ ಬದುಕಿನಿಂದ ನಾವು ಇಲ್ಲ ಸಲ್ಲದ ಸಮಸ್ಯೆಗಳನ್ನ ನಾವೇ ಸ್ವತಃ ಮಾಡ್ಕೊಳ್ತಾ ಇದ್ದೀವಿ. ಅತಿರೇಕ ಅಂತಂದ್ರೆ ಏನು? ಎಕ್ಸ್ಟ್ರೀಮ್ಸ್ ಅಂತ. ಈ ಎರಡು ಎಕ್ಸ್ಟ್ರೀಮ್ಸು ಕೂಡ ಬೇಡ, ಇದು ಒಳ್ಳೇದಲ್ಲ ಅನ್ನೋ ಮಾತನ್ನ ಮೊಟ್ಟ ಮೊದಲಿಗೆ ಹೇಳಿದ್ದು ಬುದ್ಧ. ನೋಡಿ, ಆ ಬುದ್ಧ ಆ ಕಾಲದಲ್ಲೇ ಅವತ್ತಿನ ಕಂದಾಚಾರ ವ್ಯವಸ್ಥೆಯನ್ನ ವಿರೋಧಿಸ್ತಾರೆ, ಅವತ್ತಿನ ಮೌಢ್ಯವನ್ನ ಖಂಡಿಸ್ತಾರೆ, ಅವತ್ತಿದ್ದಂತ ಹಿಂಸೆಯನ್ನ ಪ್ರತಿರೋಧಿಸ್ತಾರೆ. ಅಂದ್ರೆ ಆ ಜಗತ್ತು, ಆ ಸಮಾಜದ ವಿರುದ್ಧವಾಗಿ ಮಾತಾಡಬೇಕಂದ್ರೆ ಅವ್ರಲ್ಲಿ ಎಂತಹ ಎದೆಗಾರಿಕೆ ಇರಬೇಕು. ಇದನ್ನೇ ನಾವು ಬಸವಣ್ಣವರ ನೆಕ್ಸ್ಟ್ ಲೆವೆಲ್ ಅಲ್ಲಿ ನೋಡ್ತೀವಿ, ಅದನ್ನೇ ಅಂಬೇಡ್ಕರ್ ಅವರು ಮುಂದುವರೆದ ಭಾಗದಲ್ಲಿ ನಾವು ಕಂಟಿನ್ಯೂಟಿ ನೋಡ್ತೀವಿ. ಈ ಒಂದು ಸಾಮಾಜಿಕವಾದಂತ ಕನೆಕ್ಟಿವಿಟಿನ ನಾವು ಎಸ್ಟಾಬ್ಲಿಷ್ ಮಾಡ್ಕೊಂಡ್ಬಿಟ್ರೆ ನಮ್ಮಂತ ನಿಜವಾದ ಮನುಷ್ಯರಾಗ್ಲಿಕ್ಕೆ ಬೇರೆ ಯಾವ ಉದಾಹರಣೆಗಳು ನಮಗೆ ಬೇಕಾಗುವುದಿಲ್ಲ. ಆ ರೀತಿಯಾದಂತ ಕಂಟಿನ್ಯೂಟಿ ಆಫ್ what is known as social transformation is available in this country, in this society, in this country. ಮಧ್ಯಮ ಮಾರ್ಗ ಅನ್ನೋದು ಸುವರ್ಣ ಮಾಧ್ಯಮ ಅಂತ ಹೇಳ್ತಾರೆ. ಅದು ಬಹಳ ಶ್ರೇಷ್ಠವಾದದ್ದು. ಈಗ ನೋಡಿ, ಅತಿಯಾಗಿ ನಾವು ಯಾವುದನ್ನೇ ಮಾಡಿದ್ರೆ ನಿಮ್ಗೆ ಗೊತ್ತು, ಅತಿ ಆದ್ರೆ ಅಮೃತನೂ ವಿಷ ಅನ್ನೋ ಮಾತಿದೆ ಅಲ್ವಾ? ಯಾವುದನ್ನ ಎಷ್ಟು ಸೇವಿಸಬೇಕೋ ಅಷ್ಟು ಸೇವಿಸಿದ್ರೆ ಒಳ್ಳೇದು. ಮಾತು ಮಿತವಾಗಿರಬೇಕು, ನಡೆ ಮಿತವಾಗಿರಬೇಕು, ವ್ಯಾಯಾಮ ಮಾಡಿಕೊಂಡ್ರೂ ಮಿತವಾಗಿರಬೇಕು. ಇವೆಲ್ಲವೂ ಮಿತವಾಗಿದ್ರೆ ಬೇರೆಯವರಿಗೆ ಹಿತವಾಗಿರ್ತದೆ. ಯಾವಾಗ ಮಿತಿ ಮೀರಿ ನಾವು ನಮ್ಮ ವರ್ತನೆ, ಮಾತು, ನಡತೆ ಎಲ್ಲವನ್ನ ಮಾಡ್ತೀವಿ, ಸಹಜವಾಗಿ ಅದು ಅವರಿಗೆ ಕಿರಿಕಿರಿಯಾಗಿ ಅದು ಅಹಿತ ಅನ್ಸಕ್ಕೆ ಪ್ರಾರಂಭವಾಗುತ್ತೆ. ಅದಕ್ಕೆ ತುಂಬಾ ಸೌಂದರ್ಯವತಿನ ಆರಾಧನೆ ಮಾಡಬೇಡಿ, ತುಂಬಾ ಕುರೂಪಿಯನ್ನು ಕೂಡ ತೆಗಳ್ಬೇಡಿ, ಮಧ್ಯದಲ್ಲಿ ಇದ್ದುಬಿಡಿ. ಅತಿ ಶ್ರೀಮಂತಿಕೆಯೂ ಒಳ್ಳೆಯದಲ್ಲ, ಅತಿ ಬಡತನವೂ ಒಳ್ಳೆಯದಲ್ಲ, ಎತ್ತರನೂ ಒಳ್ಳೆಯದಲ್ಲ, ಗಿಡ್ಡನೂ ಒಳ್ಳೆಯದಲ್ಲ. ಅಂದ್ರೆ ನಾವು ಎಚ್ಚರವಾದಂತ ಪ್ರಜ್ಞೆಯನ್ನು ಇಟ್ಟುಕೊಂಡು ಮಧ್ಯಮ ಮಾರ್ಗದಲ್ಲಿ ಹೋಗಿ ಅಂತ ಹೇಳ್ತಾನೆ ಬುದ್ಧ. ಅಂತಂದ್ರೆ ತಿಳುವಳಿಕೆ.
ಅದು ಅರಿವು ಅಂದ್ರೆ ಎಚ್ಚರ, ಸದಾ ಎಚ್ಚರದ, ಸದಾ ಪ್ರಜ್ಞೆಯ ಅವಸ್ಥೆಯಲ್ಲಿ ಇರ್ತಕ್ಕಂಥದ್ದು. ಇಂತಹ ಬುದ್ಧ ನಿಮ್ಗೆಲ್ಲ ಅನಿಸ್ಬೋದು, ಯಾಕೆ ದೇವ್ರ ಬಗ್ಗೆ ಏನು ಮಾತಾಡಲಿಲ್ವಲ್ಲ ಬುದ್ಧ? ಬುದ್ಧ ನೆವರ್ ಸೆಡ್ ಎನಿಥಿಂಗ್ ಅಬೌಟ್ ಗಾಡ್. ಈ ನೆವರ್ ಸೆಡ್ ಎನಿಥಿಂಗ್ ಅಬೌಟ್ ಸ್ವರ್ಗ ನರಕದ ಬಗ್ಗೆ ಮಾತಾಡಲಿಲ್ಲ. ಈ ನೆವರ್ ಸೆಡ್ ಎನಿಥಿಂಗ್ ಅಬೌಟ್ ರಿಬರ್ತ್. ಈ ನೆವರ್ ಸೆಡ್ ಎನಿಥಿಂಗ್ ಅಬೌಟ್ ಕರ್ಮ. ಪುನರ್ಜನ್ಮದ ಬಗ್ಗೆ ಒಂದು ಮಾತು ಆಡಲಿಲ್ಲ ಬುದ್ಧ. ಹಿಂಗೆ ನೀವೆಲ್ಲ ಇದ್ರಲ್ಲ ಕೇಳ್ತಾರೆ, ಅಲ್ಲ ಗುರುಗಳೇ ನೀವು ಇಷ್ಟೆಲ್ಲ ಹೇಳ್ತಿರಲ್ಲ, ನಾವು ಪುನರ್ಜನ್ಮ ಅಂದ್ರೆ ಮುಂದಿನ ಜನ್ಮದಲ್ಲಿ ಎಲ್ಲಿ ಹೋಗ್ತೀವಿ? ಬುದ್ಧ ಉತ್ತರ ಕೊಡೋದಿಲ್ಲ. ನೀವು ಇಷ್ಟೆಲ್ಲ ತಿಳುವಳಿಕೆ ಇದೆ ಅಂತ ಹೇಳ್ತೀರಲ್ಲ, ಇಷ್ಟೆಲ್ಲ ಜ್ಞಾನಿಗಳು ಅಂತ ನೀವು ಕೇಳ್ಕೊತೀರಲ್ಲ, ನಿಮಗೆ ಜ್ಞಾನೋದಯ ಆಗಿದೆ, ನೀವು ಬುದ್ಧರು ಅಂತ ಹೇಳ್ಕೊತೀರಲ್ಲ, ಹಾಗಾದ್ರೆ ನೀವು ದೇವರನ್ನ ಕಂಡಿದ್ದೀರಾ? ದೇವರು ಅಂದ್ರೆ ಯಾರು? ಇದ್ದಾನ ದೇವರು? ಇದ್ರೆ ಎಲ್ಲಿದ್ದಾನೆ? ನಮ್ಗೆ ಸಾಕ್ಷಾತ್ಕಾರ ಮಾಡ್ಕೊಡ್ತೀರಾ ಅಂತ ಕೇಳಿದ್ರೆ ಬುದ್ಧ ಉತ್ತರನೇ ಕೊಡೋದಿಲ್ಲ. ಯಾಕೆ ಅಂತಂದ್ರೆ ಬುದ್ಧ ಹೇಳ್ತಾರೆ, ಇರುವ ಮನುಷ್ಯನ ಬಗ್ಗೆ, ಅವನ ಸುತ್ತ ಇರುವ ಸಮಸ್ಯೆಗಳು, ನೋವುಗಳ ಬಗ್ಗೆ ನಾವು ಮಾತಾಡ್ಬೇಕೇ ವಿನ ಗೊತ್ತಿಲ್ಲದೆ ಇರೋ ದೇವರ ಬಗ್ಗೆ ಕಾಲಹರಣ ಮಾಡೋದು ಒಳ್ಳೇದಲ್ಲ. G.S. ಶಿವರುದ್ರಪ್ಪನವರು ರಾಷ್ಟ್ರಕವಿಗಳು ಚೆನ್ನಾಗಿ ಹೇಳ್ತಾರಲ್ವಾ, ಇಲ್ಲದ ದೇವರ ಎಲ್ಲೋ ಹುಡುಕಿದೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಗಳಲ್ಲಿ, ಗೋಪುರಗಳಲ್ಲಿ ಅಂತ. ನಾವಿವತ್ತು ಏನ್ ಮಾಡ್ತಾ ಇದೀವಿ? ಇಲ್ಲಿರುವ ದೇವರನ್ನ ಬಿಟ್ಟು ಎಲ್ಲೋ ಇಲ್ಲದೇ ಇರೋ ದೇವರನ್ನ ಆ ಗುಡಿ ಗೋಪುರಗಳಲ್ಲಿ ಹುಡುಕೋ ಪ್ರಯತ್ನವನ್ನ ಮಾಡ್ತಾ ಇದೀವಲ್ಲ, ಇದು ಬುದ್ಧನ ತತ್ವಕ್ಕೆ ವಿರುದ್ಧವಾದದ್ದು. ಅದಕ್ಕೆ ಬುದ್ಧ ಹೇಳ್ತಾನೆ, ಐ ಡು ನಾಟ್ ನೋ ಎನಿಥಿಂಗ್ ಅಬೌಟ್ ಗಾಡ್ ಬಿಕಾಸ್ ಐ ಆಮ್ worried only about man and his sufferings. ಮನುಷ್ಯ ಮತ್ತು ಮನುಷ್ಯ ಅನುಭವಿಸ್ತಾ ಇರುವ ಕಷ್ಟ ಕಾರ್ಪಣ್ಯಗಳಿಂದ ಅವನ ಆಚೆ ತರೋದಷ್ಟೇ ನನ್ನ ಕೆಲಸ, ಅದು ಬಿಟ್ಟು ನನಗೆ ಮಿಕ್ಕದೇನು ಗೊತ್ತಿಲ್ಲ ಅನ್ನೋ ಮಾತನ್ನು ಹೇಳ್ತಾನೆ. ನಮ್ಮ ಭಾರತೀಯರ ಬಗ್ಗೆ ಒಂದು ಮಾತಿದೆ, ಏನಪ್ಪಾ ಅಂದ್ರೆ ಇಂಡಿಯನ್ಸ್ ಆಲ್ವೇಸ್ ಲಿವ್ ಇನ್ ದ ಪಾಸ್ಟ್ ಅಂತ. ಈ ಭಾರತೀಯರು ಭೂತಕಾಲದಲ್ಲಿ ಹೆಚ್ಚು ಬದುಕ್ತಾರೆ ಅಂತ, ವರ್ತಮಾನ ಕಾಲಕ್ಕೆ ಬರೋದೇ ಇಲ್ಲ, ಇನ್ನು ಭವಿಷ್ಯದ ಬಗ್ಗೆ ಮಾತೇ ಆಡೋದಿಲ್ಲ. ಅಂದ್ರೆ ವಿ ಆಲ್ವೇಸ್ ಟಾಕ್ ಅಬೌಟ್ ದ ಪಾಸ್ಟ್. ನಮ್ ಕಾಲ ಚೆನ್ನಾಗಿತ್ತು, ನಮ್ ಖಾತಾ ಚೆನ್ನಾಗಿದ್ದ, ನಮ್ ದೇಶ ಚೆನ್ನಾಗಿತ್ತು, 500 ವರ್ಷದ ಇತಿಹಾಸ, 5,000 ವರ್ಷ ಇತಿಹಾಸ, ಇಷ್ಟೆಲ್ಲ ಇದ್ದು 2,500 ವರ್ಷಗಳಾಗಿ ಕೂಡ ಬುದ್ಧನಿಂದ ನಾವು ಒಂದು ಸ್ವಲ್ಪನಾರು ಕಲ್ತಿದ್ರೆ ಈ ಸಮಾಜದಲ್ಲಿ ಇವತ್ತಿಗೂ ಇಷ್ಟೊಂದು ಕ್ರೌರ್ಯ, ವಂಚನೆ, ವ್ಯಭಿಚಾರ, ಅಸಮಾನತೆ ಇರ್ಲಿಕ್ಕೆ ಸಾಧ್ಯವಾಗ್ತಿತ್ತ? Then what is that we have learned from Buddha and his teachings? ಬುದ್ಧನಿಂದ, ಬುದ್ಧನ ತತ್ವಗಳಿಂದ, ಸಿದ್ಧಾಂತಗಳಿಂದ ನಾವು ಏನನ್ನೂ ಕಲಿಲಿಲ್ಲ. ಆ ಮೂಲಕ ನಾವು ಬುದ್ಧನಿಗೆ ಅವಮಾನವನ್ನ ಮಾಡ್ತಾ ಇದ್ದೇವೆ. ಆಗ್ಬೇಕಾಗಿರೋದು ಆತ್ಮ ಸಂಸ್ಕಾರ, ಆತ್ಮ ಸಾಕ್ಷಾತ್ಕಾರ ಆಗಬೇಕು. ನಿಮ್ಮ ಆತ್ಮದಲ್ಲಿ ಶುದ್ಧವಾಗಿದ್ದಾಗ ಮಾತ್ರ ಅದು ಬುದ್ಧತ್ವ ಅಂತ ಅನ್ಸುತ್ತೆ. ಬುದ್ಧ ಸ್ಪೋಕ್ ಓನ್ಲಿ ಅಬೌಟ್ ಈಕ್ವಾಲಿಟಿ. ಇವತ್ತು ನಾವು ಅದು ಸಾಮಾಜಿಕವಾದಂತಹ ಜಸ್ಟಿಸ್ ಬಗ್ಗೆ ಮಾತಾಡ್ತೀವಿ, ಅಂದ್ರೆ ಸೋಷಿಯಲ್ ಈಕ್ವಾಲಿಟಿ ಬಗ್ಗೆ ಮಾತಾಡ್ತೀವಿ, ಅಥವಾ ಇನ್ನೊಂದು ನಾವು ಸೋಷಿಯಲ್ ಜಸ್ಟಿಸ್ ಬಗ್ಗೆ, ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ತೀವಿ. ಶಿವಪ್ಪ ಅವ್ರು ಹೇಳ್ತಾ ಇದ್ರು ಒಳಗೊಳ್ಳುವಿಕೆ ಬಗ್ಗೆ ಮಾತಾಡ್ತೀವಿ. ಇದನ್ನ ಯಾವತ್ತೋ ಬುದ್ಧ ಪ್ರಯೋಗ ಮಾಡಿ ಅದನ್ನ ಯಶಸ್ವಿ ಕೂಡ ಗೊಳಿಸಿಬಿಟ್ಟಿದ್ದ. ಅದಕ್ಕೆ ನನಗೆ ಬಹಳ ಸಂದರ್ಭದಲ್ಲಿ ನೋವು ಯಾಕಾಗತ್ತೆ ಅಂದ್ರೆ, ದ ಪ್ರಾಬ್ಲಮ್ ಆಫ್ ದಿಸ್ ಕಂಟ್ರಿ ಇಸ್ ನಾಟ್ ಅಬೌಟ್ ಸ್ಕೇರ್ಸಿಟಿ, ದ ಪ್ರಾಬ್ಲಮ್ ಆಫ್ ದಿಸ್ ಕಂಟ್ರಿ ಇಸ್ ಅಬೌಟ್ ಪ್ಲೆಂಟಿ. ಈ ದೇಶದಲ್ಲಿ ಕೊರತೆಯ ಸಮಸ್ಯೆ ಇಲ್ಲ, ಸಮಸ್ಯೆ ಇರೋದು ಕೊರತೆಯಲ್ಲ. ಈ ದೇಶದ ಸಮಸ್ಯೆ ಇರೋದು ಯಥೇಚ್ಛವಾಗಿ ಸಿಗ್ತಾ ಇದೆಯಲ್ಲ, ಎಲ್ಲ ಸುಲಭವಾಗಿ ಸಿಗ್ತಾ ಇದೆಯಲ್ಲ, ಅದರ ಮೌಲ್ಯವನ್ನ ನಾವು ಕಂಡುಕೊಳ್ಳಕ್ಕೆ ಸಾಧ್ಯವಾಗಿಲ್ಲ. ಅದನ್ನ ಯಾವ ರೀತಿ ಎಲ್ಲರಿಗೂ ಹಂಚಿಕೊಂಡು ಇರಬೇಕು ಅನ್ನೋದು ನಾವು ಇವತ್ತಿಗೂ ಕಲಿಲಿಲ್ಲ. ನೋಡಿ, ಬುದ್ಧ ಅವನು ಜ್ಞಾನೋದಯ ಆಗ್ತಿದ್ದಂಗೆ ಅವನು ಬೇರೆಯವ್ರ ತರ ತನ್ನಲ್ಲೇ ಇಟ್ಕೋಬಹುದಾಗಿತ್ತಲ್ವಾ? ತನ್ನ ಜ್ಞಾನೋದಯ ಆಗಿದ್ದನ್ನ, ತನಗೇನೋ ಒಂದು ಹೊಳಿತಲ್ಲ, ಆ ಹೊಳಪನ್ನ, ಆ ಬೆಳಕನ್ನ, ಆ ವಿಚಾರವನ್ನ ತನ್ನಲ್ಲೇ ಇಟ್ಕೋಬಹುದಾಗಿತ್ತಲ್ವಾ? ಆದ್ರೆ ಇಟ್ಕೊಳ್ಳಿಲ್ಲ. ಅವನು ಸ್ವಾರ್ಥಿ ಅಲ್ಲ, ತನಗೆ ಸಿಕ್ಕಂತ ಆ ಜ್ಞಾನವನ್ನ, ತನಗೆ ಸಿಕ್ಕಂತ ಆ ಬೆಳಕನ್ನ ಇಡೀ ಜಗತ್ತಿಗೆ ಶೇರ್ ಮಾಡ್ಕೋಬೇಕು, ಹಂಚ್ಕೋಬೇಕು ಅಂತ ಬಂದ. ಶೇರಿಂಗ್ ಈಸ್ ಲವಿಂಗ್ ಅಂಡ್ ಶೇರಿಂಗ್ ಈಸ್ ಕೇರಿಂಗ್ ಅನ್ನೋ ಮಾತನ್ನ ಬುದ್ಧ ಹೇಳ್ಕೊಡ್ತಾನೆ. ಇವತ್ತು ಸುಮ್ಮನೆ ನಾವೇನೇನೋ ಮಾತಾಡ್ತಾ ಇದ್ದೀವಿ, ಎಷ್ಟು ಸಾರಿ ನಾವು ಶೇರ್ ಮಾಡ್ಕೊಳ್ಳಕ್ಕೆ ಸಾಧ್ಯ? ಅಲ್ಲ ರೀ, ನನ್ನ ಅಣ್ಣನಿಗೆ ತಮ್ಮನಿಗೆ 1/2 ಎಕರೆ ಜಮೀನು ಕೊಟ್ಬಿಟ್ರೆ ನಾವು ನೊಂದ್ಕೋತೀವಿ. ನನ್ನ ಅಣ್ಣನ ಹೆಂಡತಿ ಏನಾದ್ರೂ ಸ್ವಲ್ಪ ಚಿನ್ನ ಜಾಸ್ತಿ ತಗೊಂಡ್ಬಿಟ್ರೆ, ಅಯ್ಯೋಯ್ಯೋ ನನ್ನ ಅಣ್ಣನ ಹೆಂಡತಿಗೆ, ನನ್ನ ಹೆಂಡತಿ ಬಂದು ನನ್ನ ಕಿವಿ ಊದ್ತಾಳೆ. ಯಾವಾಗಲೇ ನಾವು ಶುದ್ಧರಾಗೋದು, ಪರಿಶುದ್ಧರಾಗೋದು? ಇನ್ನೂ ಈರ್ಷ್ಯೆ, ಇನ್ನೂ ದ್ವೇಷ, ಇನ್ನೂ ಹೊಟ್ಟೆ ಕಿಚ್ಚು.
ಸತ್ಯ ಹೊಟ್ಟೆ ಇರೋವರೆಗೂ ಕಿಚ್ಚಿರುತ್ತೆ, ಆದ್ರೆ ಇಷ್ಟೊಂದಿರಬಾರ್ದು ಅಲ್ವಾ? ಅದಕ್ಕೆ ಬಸವ ಚೆನ್ನಾಗಿ ಹೇಳ್ತಾನೆ, ಯಾರಿಗೆ ನಾನು ಅಂಜಲಿ ಅಂತ. ನನಗೆ ತುಂಬಾ ಕೆಲವರು ಕಂಡ್ರೆ ಬಹಳ ಭಯ ಅಂತ ಹೇಳ್ತಾನೆ. ಯಾರ್ಯಾರು ಕಂಡ್ರೆ ಭಯ ಅಂತಂದ್ರೆ, ಈ ಹಾವು ಹರಿದಾಡುತ್ತಲ್ಲ, ಆ ಹಾವು ಹರಿದಾಡೋದ್ ಕಂಡ್ರೆ ನನಗೆ ಹೆದರಿಕೆ ಆಗತ್ತೆ ಅಂತ. ಅದಕ್ಕೆ ಅಂಜೋದಿಲ್ಲ ನಾನು, ಎದುರುವುದಿಲ್ಲ ನಾನು. ಅಥವಾ ಈ ಉರಿ ನಾಲಿಗೆ ಇರುತ್ತಲ್ಲ, ಅಂದ್ರೆ ಬೆಂಕಿಯ ಜ್ವಾಲೆಗೂ ಕೂಡ ನಾನು ಅಂಜೋದಿಲ್ಲ, ಅಥವಾ ಸುರಿಗೆಯ ಮೊನೆಗೂ ಕೂಡ ನಾನು ಅಂಜೋದಿಲ್ಲ. 2 ವಿಚಾರಕ್ಕೆ ಮಾತ್ರ ನಾನು ಭಯ ಆಗತ್ತೆ, ಅಂಜುತ್ತೀನಿ. ಯಾವ್ದಪ್ಪ ಅಂದ್ರೆ ಪರಧನ ಮತ್ತು ಪರಸ್ತ್ರೀಯ ಜೂಬಿಗಂಜುವೆ ಅಂತ ಹೇಳ್ತಾನೆ. ಪರಧನ ಮತ್ತು ಪರಸ್ತ್ರೀಯ ಬಗ್ಗೆ, ಅವ್ರ ಬಗ್ಗೆ ನನಗೆ ಭಯ ಇದೆ ಅನ್ನೋ ಮಾತನ್ನ ಬಸವ ಹೇಳ್ತಾರೆ. ಅಂದ್ರೆ ನನ್ನ ಅಂತರಂಗವನ್ನ ನಾನು ಶುದ್ಧಿಯಾಗಿ ಇಟ್ಕೊಳ್ಳದೆ ಹೋದ್ರೆ, ನಾವು ಅದೇ ತಪ್ಪನ್ನ ಮಾಡ್ತಾನೆ ಇದ್ದರೆ ನಾವು ಕಲಿಯೋದು ಯಾವಾಗ, ಬೆಳೆಯೋದು ಯಾವಾಗ ಅಂತ. ಮಧ್ಯಮ ಮಾರ್ಗ ನಮಗೆ ಇಲ್ಲಿ ಸಹಾಯವನ್ನ ಮಾಡುತ್ತೆ. ಆಮೇಲೆ ಬುದ್ಧ, ಎಲ್ಲೋ ನಿನ್ ಸತ್ತ ಮೇಲೆ ಎಲ್ಲಿ ಸ್ವರ್ಗಕ್ಕೆ ಹೋಗ್ತೀಯಾ? ಏನೂ ಇಲ್ಲ. ಇವತ್ತು ಮಲಗಿದ್ಯಾ, ಅದು ನಿನ್ನ ನಿದ್ರಾವಸ್ಥೆ. ಎದಳ್ತೀಯಾ, ಜೀವನ ಮಾಡ್ತೀಯಾ, ಅದು ನಿನ್ನ ಪ್ರಜ್ಞಾವಸ್ಥೆ. ಇಷ್ಟೇ ಬದುಕು, ಇನ್ನೇನು ಇಲ್ಲ. ಪ್ರತಿನಿತ್ಯ ಸಾಯ್ತೀವಿ. ಅಕಸ್ಮಾತ್ ಭಗವಂತ ಕೊಟ್ರೆ ನಾಳೆ ಬೆಳಿಗ್ಗೆ ಎದ್ದಾಗಲೇ ನಾವು ಜೀವಂತವಾಗಿದ್ದೀವಿ ಅಂತ ಗೊತ್ತಾಗೋದು. ಹೌದಾ ಇಲ್ವಾ? ಹಂಗೆ ಹೋಗ್ಬಿಡಲ್ವಾ? ಹೋಗ್ತೀವ ಇಲ್ವಾ? ಪ್ರತಿನಿತ್ಯದ ನಿದ್ರೆಯೂ ಕೂಡ ನನ್ನ ಪ್ರಕಾರ ಒಂದು ಸಾವು. ಆ ಸಾವಿನಿಂದ ಎದ್ದು ಬರ್ತೀವಲ್ವಾ, ಅದು ಎಚ್ಚರ. ಆ ಎಚ್ಚರ ಸದಾಕಾಲ ನಮ್ಮೊಂದಿಗೆ ನಾವು ಯಾವಾಗಲೂ ಅದು ಕಾಪಿಟ್ಟುಕೊಳ್ಳುವ ಪ್ರಯತ್ನವನ್ನು ನಾವು ಮಾಡಬೇಕು. ಅದಕ್ಕೆ ನನಗೆ ಬುದ್ಧನ ಬಗ್ಗೆ ಯೋಚನೆ ಮಾಡ್ತಾ ಇರುವಾಗ ಅನ್ನಿಸ್ತಾ ಇತ್ತು, ನಾನು ಅರ್ಥ ಮಾಡ್ಕೊಂಡಿದ್ದು 30-35 ವರ್ಷ ಸಾರ್ವಜನಿಕ ಜೀವನ. ನನಗೊಂದು 40 ವರ್ಷದ ಹಿಂದೆ ನಾನು ಯೋಗ ಕಲಿಯಕ್ಕೆ ಶುರು ಮಾಡಿದೆ. 42 ವರ್ಷ ಆಯ್ತು ನನಗೆ ಯೋಗ ಕಲಿಯಕ್ಕೆ ಶುರು ಮಾಡಿ. ಆ ಯೋಗ ಕಲಿಯಕ್ಕೆ ಶುರು ಮಾಡಿದ ಮೇಲೆ ನಾನು ಹಾಗೆ ಮಾಡ್ತಾ ಬಂದೆ. ಸುಮಾರು 55 ಆಸನಗಳು ಆಗ್ತಾ ಇದೆ. ಆರೋಗ್ಯ ಭಗವಂತ ಚೆನ್ನಾಗಿಟ್ಟಿದ್ದಾನೆ, ಏನು ತೊಂದರೆ ಇಲ್ಲ. ಯಾಕಂದ್ರೆ ಜನಗಳ ಜೊತೆ ಇರ್ತೀನಿ, ಶುದ್ಧವಾಗಿ ಇಟ್ಕೊಂಡಿದ್ದೀನಿ, ಸಾಕ್ಷಿಯಾಗಿ ನಾನು ಮಾತಾಡ್ತೀನಿ. ನಾನು ಅವತ್ತು ಕಲಿತಂತ ಯೋಗ ಇವತ್ತಿಗೂ ಕೂಡ ನನಗೆ ಎಷ್ಟು ಸಹಾಯ ಮಾಡಿದೆ ಅಂದ್ರೆ, ಬುದ್ಧ ಆಲ್ವೇಸ್ ಟಾಕ್ಸ್ ಅಬೌಟ್ 2 things. ಒನ್ ಈಸ್ ಅಬೌಟ್ ದ ರ್ಯಾಷನಲಿಸಮ್ ಅಂತ, ವೈಚಾರಿಕತೆ. ಬುದ್ಧನ ಈ ಧರ್ಮ ಅಥವಾ ಬೌದ್ಧ ಧರ್ಮ ಯಾಕೆ ಇದು ಇಷ್ಟೊಂದು ವೈಚಾರಿಕವಾಗಿದೆ ಅಂದ್ರೆ, ಆಲ್ಬರ್ಟ್ ಐನ್ಸ್ಟೀನ್ ಸ್ವತಃ ಹೇಳ್ಬಿಡ್ತಾನೆ, ಇವತ್ತು ಈ ಜಗತ್ತಿನಲ್ಲಿ ಯಾವ್ದಾರೋ ಒಂದು ಧರ್ಮ ವೈಜ್ಞಾನಿಕವಾಗಿದೆ ಅಥವಾ ವೈಜ್ಞಾನಿಕ ತಳಹದಿ ಮೇಲೆ ಅದು ಸ್ಥಾಪಿತವಾಗಿದೆ ಅಂದ್ರೆ ಅದು ಬುದ್ಧ ಧರ್ಮ ಅನ್ನೋ ಮಾತನ್ನು ಹೇಳ್ಬಿಡ್ತಾನೆ. ಆಲ್ಬರ್ಟ್ ಐನ್ಸ್ಟೈನ್, ಒನ್ ಆಫ್ ದ ಗ್ರೇಟೆಸ್ಟ್ ಸೈಂಟಿಸ್ಟ್ ಎವರ್ ಪ್ರೊಡ್ಯೂಸ್ಡ್ ಇನ್ ದಿಸ್ ಈ ಮ್ಯಾನ್ಕೈಂಡ್. ನೀವು ಗಮನ ನೋಡ್ತಂತ ಬಹಳ ದೊಡ್ಡ ಒಬ್ಬ ವಿಜ್ಞಾನಿ. ಅವ್ರು ಹೇಳ್ತಾರೆ, ಈ ಟಾಕ್ಸ್ ಅಬೌಟ್ 2 things ಬುದ್ಧ. ಒಂದು ಅಬೌಟ್ ರ್ಯಾಷನಲಿಸಮ್, ಅನದರ್ ಈಸ್ ಅಬೌಟ್ ಟ್ರೈನಿಂಗ್ ಆಫ್ ಯುವರ್ ಮೈಂಡ್. ಹೆಂಗ್ ಸಾಧ್ಯ ಇದು ಹಾಗಾದ್ರೆ? ನನ್ನ ಮನಸ್ಸನ್ನ ಹೆಂಗೆ ಲಗಾಮ್ ಹಾಕೋದು? ಪ್ರಾರಂಭದಲ್ಲಿ ಹೇಳಿದ್ನಲ್ಲ, ಹೆಂಗ್ ಲಗಾಮ್ ಹಾಕೋದು ಹೇಳ್ಕೊಡಿ ಮತ್ತೆ ನೀವು. ಅದಕ್ಕೆ ನಮ್ಮ ಬಂತೇಜಿ ಹೇಳ್ತಾರೆ, ನೀವು ಬನ್ನಿ ನಮ್ಮ ಇದಕ್ಕೆ. ನಾವು ಬರೋಕ್ಕಾಗಲ್ಲ ಸ್ವಾಮಿ, ನಾವಿರೋ ಜಾಗದಲ್ಲಿ ನಮ್ಗೆ ಹೇಳ್ಕೊಡಿ. ನನ್ ಕಷ್ಟ ಸ್ವಾಮಿ, ಬೆಳಿಗ್ಗೆ ಆಯ್ತು ಅಂದ್ರೆ ದುಡಿಬೇಕು, ನನ್ನ ಹೆಂಡತಿ ಮಗಳಿಗೆ ಹೊಟ್ಟೆ ಸಾಕಬೇಕು, ನಾನು EMI ಕಟ್ಟಬೇಕು, ಬಾಡಿಗೆ ಕಟ್ಟಬೇಕು, ಬದುಕಬೇಕು. ನಾನು ಜೀವನದಲ್ಲಿ ಅನೇಕ ಕನಸುಗಳು ಇಟ್ಕೊಂಡಿದ್ದೀನಿ. ನನಗೆ ಹೆಂಗೆ ನೀವು ಬೋಧನೆ ಮಾಡ್ತೀರಿ? ಬೋಧನೆಯಿಂದ ಏನೋ ಪ್ರಯೋಜನ ಆಗೋದಿಲ್ಲ. ಬದುಕನ್ನ ಹೇಳ್ಕೊಡಿ. ಆ ಬದುಕನ್ನ ಹೆಂಗೆ ಹೇಳ್ಕೊಡ್ತಾನೆ ಬುದ್ಧ ಅಂದ್ರೆ, ಯು ಹ್ಯಾವ್ ಟು ಟ್ರೈನ್ ಯುವರ್ ಮೈಂಡ್. ಹೌ ಇಸ್ ಇಟ್ ಪಾಸಿಬಲ್? ನಾನು ನಿಮಗೆ ಹೇಳ್ತೀನಿ, ನಾನು 40 ವರ್ಷದ ಯೋಗದಿಂದ ಇವತ್ತು ಹೇಳ್ತೀನಿ, ನಾನು ನನ್ನ ಮೈಂಡನ್ನ ಅದ್ಭುತವಾಗಿ ಟ್ರೈನ್ ಮಾಡಿಬಿಟ್ಟಿದ್ದೀನಿ. ಎಷ್ಟು ಮಟ್ಟಿಗೆ ಅಂತಂದ್ರೆ, ನಾನು ಇವತ್ತು ಮಲ್ಕೊಳ್ಳುವಾಗ ನನ್ನ ಮೈಂಡ್ ಕಮಾಂಡ್ ಕೊಟ್ರೆ ನಾಳೆ ಬೆಳಗ್ಗೆ ನನಗೆ ಒಂದು ಕನಸು ಕೂಡ ನನಗೆ ಬೀಳೋದಿಲ್ಲ. ಈವನ್ ಟುಡೇ ನಾನು ಹೇಳ್ತಾ ಇದ್ದೀನಿ, ನನ್ನ ಕನಸು ಬೀಳೋದಿಲ್ಲ. ನನ್ನ ಕನಸೇ ಬೀಳೋದಿಲ್ಲ. ಯಾಕೆ ಬೀಳೋದಂದ್ರೆ, ಕನಸು ಬೀಳಬಾರ್ದು ಅಂತ ನನ್ನ ಮೈಂಡನ್ನ ಟ್ರೈನ್ ಮಾಡಿದ್ದೀನಿ. ಐ ಗಿವ್ ಕಮಾಂಡ್ ಟು ಮೈ ಮೈಂಡ್ ಸೊ ದಟ್ ಮೈ ಮೈಂಡ್ ಲಿಸನ್ಸ್ ಟು ಮೀ. ಹೃದಯ ನನ್ನ ಮಾತನ್ನ ಕೇಳದೆ ಇರಬಹುದು, ಆದ್ರೆ ಮನಸ್ಸು ನನ್ನ ಮಾತನ್ನ ಕೇಳಲೇಬೇಕು. ಹೃದಯಕ್ಕೂ ಮನಸ್ಸಕ್ಕೂ ಬಹಳ ದೊಡ್ಡ ಡಿಫರೆನ್ಸ್ ಇದೆ. ಹೃದಯ ಅಂದ್ರೆ ಭಾವನಾತ್ಮಕವಾಗಿರ್ತದೆ, ಆದ್ರೆ ಮನಸ್ಸು ವಿಚಾರಾತ್ಮಕವಾಗಿರ್ತದೆ. ನಾವು ಭಾವುಕರಾಗಿ ಬುದ್ಧನನ್ನ ನೋಡಬಾರ್ದು, ವೈಚಾರಿಕವಾಗಿ ಬುದ್ಧನನ್ನ ನೋಡಬೇಕು. ಆಗ ಮಾತ್ರ ಸತ್ಯ ನಮಗೆ ಗೋಚರ ಆಗುವುದು. ಅದನ್ನೇ ನಾನು ಎಕ್ಸ್ಟೆಂಡ್ ಮಾಡ್ತಾ ಹೇಳಿದೆ. ಅಂಬೇಡ್ಕರ್ ಅವ್ರನ್ನ ಭಾವುಕ ಅಂದ್ರೆ ಎಮೋಷನಲ್ ಆಗಿ ನೋಡೋದು ನಿಲ್ಲಿಸೋಣ. 75 ವರ್ಷ ಆಯ್ತು. ಲೆಟ್ ಅಸ್ ಟ್ರೈ ಟು ಪ್ರೊಜೆಕ್ಟ್ ಅಂಬೇಡ್ಕರ್ ಅಂಡ್ ಅಂಡರ್ಸ್ಟ್ಯಾಂಡ್ ಅಂಬೇಡ್ಕರ್ ಫ್ರಮ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ರ್ಯಾಷನಲಿಸಮ್. ವೈಚಾರಿಕವಾದಂತ ಮಟ್ಟಕ್ಕೆ ನಾವು ಅಂಬೇಡ್ಕರ್ನ ತಕೊಂಡು ಹೋದ್ರೆ ಮಾತ್ರ ಬುದ್ಧ ಹೇಳಿದರೆ ನಾವು ಯಾಕೆ ಮತ್ತೆ ಹಿಂದಕ್ಕೆ ಹೋಗ್ಬೇಕು? ತಪ್ಪಲ್ವಾ? ನಾವು ಅನುಸರಿಸ್ತಿರೋ ಮಾರ್ಗ ಸರಿ ಇಲ್ಲ ಅಂತ ಅನ್ಸುತ್ತಲ್ಲ. ಸೊ ದ ಟ್ರೈನಿಂಗ್ ಆಫ್ ಮೈಂಡ್ ಇಸ್ ಪಾಸಿಬಲ್ ಓನ್ಲಿ ಥ್ರೂ ಕನ್ಸಿಸ್ಟೆಂಟ್ ಪ್ರಾಕ್ಟೀಸ್. ಅಭ್ಯಾಸ ಮಾಡಬೇಕು, ಮನಸ್ಸಿಗೆ ಲಗಾಮ್ ಹಾಕಬೇಕು.
ಆ ಲಗಾಮ್ ಹಾಕೋದಕ್ಕೆ ಕನ್ನಡದಲ್ಲಿ ಬಹಳ ಸುಲಭವಾಗಿ ನಿಮ್ಗೆ ಒಂದು ಹೇಳ್ಕೊಡ್ತೀನಿ ಸ್ನೇಹಿತರೆ. ದ ಲೈಫ್ ಇಸ್ ನಥಿಂಗ್ ಬಟ್ ದ ಕಾನ್ಫ್ಲಿಕ್ಟ್ ಬಿಟ್ವೀನ್ ಸಾಕು ಮತ್ತು ಬೇಕು. ಇಷ್ಟೇ ಜೀವನ, ಇನ್ನೇನು ನನಗನ್ನಿಸ್ಲಿಲ್ಲ. ಸಾಕು ಮತ್ತು ಬೇಕುಗಳ ನಡುವಿನ ಘರ್ಷಣೆ ಜೀವನ. ಯಾರ ಜೀವನದಲ್ಲಿ ಸಾಕು ಅನ್ನುವ ನಿಯಂತ್ರಣವನ್ನ ನಾವು ಇಟ್ಕೋತೀರೋ ಅವನು ಜೀವನದಲ್ಲಿ ಗೆದ್ದು ಬಿಡ್ತಾನೆ. ಯಾರ ಜೀವನದಲ್ಲಿ ಬೇಕುಗಳ ಒಂದು ಆರ್ಭಟ ಜಾಸ್ತಿ ಆಗುತ್ತೋ ಅವನ ಜೀವನದಲ್ಲ ಪ್ರತಿ ಜೀವನದಲ್ಲೂ ಕೂಡ ಸೋಲ್ತಾ ಇರ್ತಾನೆ. ಎಷ್ಟು ಜನಕ್ಕೆ ಆ ಎದೆಗಾರಿಕೆ, ಆ ಧೈರ್ಯ ಮತ್ತು ಆ ಒಂದು ಪ್ರಬುದ್ಧತೆ ಇದೆ, ಸಾಕು ನನಗೆ ಜೀವನದಲ್ಲಿ, ಆ ಲಕ್ಷ್ಮಣ ರೇಖೆಯನ್ನು ನಾವು ಹಾಕೋಬೇಕು. ಅದು ಬುದ್ಧ ಹೇಳ್ಕೊಡ್ತಕ್ಕಂಥದ್ದು. ಸಾಕು ಮತ್ತು ಬೇಕು ನೋಡಿ ಎಷ್ಟು ಸುಲಭ. ಎಲ್ಲ ಬೇಕು ಬೇಕು ಬೇಕು. ಪ್ರಾಪಂಚಿಕ ಸುಖಭೋಗಗಳೆಲ್ಲವೂ ಕೂಡ ನನ್ನ ಮನೆಯಲ್ಲೇ ಇರಬೇಕು, ನನ್ನ ಹೆಂಡತಿ ಹತ್ರನೇ ಇರಬೇಕು, ನನ್ನ ಮಕ್ಕಳ ಜೊತೆಲೇ ಇರಬೇಕು. ಈ ಪ್ರಾಪಂಚಿಕ ಸುಖಭೋಗಗಳಿಗೆ ನಾವು ಸಾಕು ಅನ್ನುವಂತ ಹಾಲ್ಟ್ ನೀವು ಹೇಳದೆ ಹೋದ್ರೆ ಈ ಸಾಕು ಬೇಕುಗಳ ನಡುವಿನ ಘರ್ಷಣೆ ಇದೆಯಲ್ಲ, ಈ ಕಾಳಗ ಇದೆಯಲ್ಲ, ಈ ಕಾಳಗವೇ ನಮ್ಮಲ್ಲಿ ನಮ್ಮ ಜೀವನವನ್ನು ಹತಾಶೆಗೆ ತಗೊಂಡು ಹೋಗ್ತಾ ಇರ್ತಕ್ಕಂಥದ್ದು. ವೆರಿ ಸಿಂಪಲ್. ನಾವು ಏನು ವಾಟ್ ಎವರ್ ಯು ಸೋ ಯು ವಿಲ್ ರೀಪ್ ಅಷ್ಟೇ. ಏನು ಬಿತ್ತುತ್ತೀರೋ ಅದು ನೀವು ಫಲ ತಗೋತೀರಿ. ಈ ಕಡೆ ಬೇವು ಬಿತ್ತುಬಿಟ್ಟು ಆ ಕಡೆ ಮಾವು ಬರಬೇಕು ಅಂದ್ರೆ ಸಾಧ್ಯನಾ? ಅದು ಸಾಧ್ಯವೇ ಇಲ್ಲ. ಬಿತ್ತಿದಂತೆ ಬದುಕು. ಬದುಕು ಹೇಗಿರುತ್ತೆ? ನಾವು ಏನೇನ ಬಿತ್ತಿದೀವೋ ಹಾಗೆ ಇರ್ತದೆ. ಹಾಗೆ ಜೀವನದಲ್ಲಿ ನಾವು ಎಲ್ಲೋ ಏನೋ ಇದೆ ಅಂತ ಹುಡುಕಿ ನಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳೋದಲ್ಲ, ಎಲ್ಲವೂ ಇಲ್ಲಿದೆ. ನಿಮಗೆ ಗೊತ್ತು, ಕಸ್ತೂರಿ ಮೃಗ ಅನ್ನುವಂತ ಒಂದು ಕಾಲ್ಪನಿಕವಾದ ಮೃಗ ಇದೆ, ಕೇಳಿರ್ತೀರಿ ನೀವೆಲ್ಲ. ಈ ಕಸ್ತೂರಿ ಮೃಗ ಏನಪ್ಪಾ ಅಂತಂದ್ರೆ ಕಾಡೆಲ್ಲ ಸುತ್ತಾಡುತ್ತೆ, ಏನೋ ಒಂದು ಅದ್ಭುತವಾದ ಸುವಾಸನೆ ಬರುತ್ತೆ, ಸುಗಂಧ ಬರುತ್ತೆ. ಇದಕ್ಕೆ ಎಲ್ಲಿಂದ ಬರ್ತಾ ಇದೆ ಈ ಸುವಾಸನೆ ಅಂತ ಹೇಳಿ ಇಡೀ ಕಾಡೆಲ್ಲ ಸುತ್ತಿ 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 ಬಂದು ಕೊನೆಗೆ ಸುಸ್ತಾಗಿ ಒಂದು ಮರದ ಕೆಳಗಡೆ ಕೂತ್ಕೊಳ್ಳುತ್ತಂತೆ. ಆಗ ಅದಕ್ಕನ್ಸುತ್ತೆ ಎಲ್ಲಿ ಬರ್ತಾ ಇದೆ ಅಂತಂದ್ರೆ ಆ ಕಸ್ತೂರಿ ಗೊತ್ತಾಗ್ತಾ ಇಲ್ಲ. ಆ ಸುಗಂಧ, ಆ ಸುವಾಸನೆ ತನ್ನ ನಾಭಿಯಿಂದಲೇ ಬರ್ತಾ ಇದೆ ಅನ್ನೋದು ಗೊತ್ತಿಲ್ಲ. ಇದು ನೀವು ಅರ್ಥ ಮಾಡ್ಕೋಬೇಕಾಗಿರೋದು. ಸೆಲ್ಫ್ ರಿಯಲೈಸೇಷನ್ ಈಸ್ ವಾಟ್ ಬುದ್ಧ ಹ್ಯಾಸ್ ಟಾಟ್. ನಾನು ನನ್ನನ್ನು ಅರ್ಥ ಮಾಡಿಕೊಳ್ಳಬೇಕಲ್ವಾ? ಬೇರೆಯವ್ರನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಸುಲಭ. ಅದು ನಾವು ತಪ್ಪು ಅನ್ಕೊಂಡಿದೀವಿ. ನಾನು ಹೆಂಡತಿನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅಂದ್ರೆ ನನ್ನಂತ ಮುಟ್ಟಾಳ ಬೇರೆ ಯಾರೂ ಇಲ್ಲ. ನನಗೆ ಸಮಾಜ ಅರ್ಥ ಆಗಿದೆ ಅಂದ್ರೆ ನನ್ನಂತ ಮುಟ್ಟಾಳ ಯಾರೂ ಇಲ್ಲ. ನನ್ನ ಮಕ್ಕಳೆಲ್ಲ ನಾನು ಹೇಳ್ದಂಗೆ ಕೇಳ್ತಾರೆ ಅಂತ ಅಂದ್ಕೊಂಡ್ರೆ ನನ್ನಂತ ಮುಟ್ಟಾಳ ಬೇರೆ ಯಾರೂ ಇಲ್ಲ. ಮೊದಲು ನಾನು ನನ್ನನ್ನು ಅರ್ಥ ಮಾಡಿಕೊಳ್ಳಬೇಕು. ನಾನು ಸರಿಯಾಗಿ ಇದ್ದರೆ, ನನಗೆ ಸರಿಯಾಗಿ ಅರ್ಥವಾದರೆ ಬೇರೆಯವರು ಸುಲಭವಾಗಿ ನನಗೆ ಅರ್ಥ ಆಗ್ತಾರೆ. ಆಮೇಲೆ ಬೇರೆಯವ್ರ ಬಗ್ಗೆ ಕಾಮೆಂಟ್ ಮಾಡೋದು ಈಸಿ. ಅವಳು ಸರಿಗಿಲ್ಲ, ಇವನು ಸರಿಗಿಲ್ಲ, ಅದು ಸರಿಗಿಲ್ಲ, ಇದು ಸರಿಗಿಲ್ಲ, ವ್ಯವಸ್ಥೆ ಸರಿಗಿಲ್ಲ, ದೇಶ ಸರಿಗಿಲ್ಲ, ಈ ಸರ್ಕಾರ ಏನು ಎಲ್ಲವೂ ಸರಿಗಿಲ್ಲ. ನಾನ್ ಸರಿಗಿದ್ದೀನ? ಎಷ್ಟು ಮಟ್ಟಿಗೆ ನಾನು ಸರಿಗಿದ್ದೀನಿ? ಈ ವೈಯಕ್ತಿಕವಾದಂತ ನೈತಿಕತೆಯನ್ನ ಬುದ್ಧ ಹೇಳ್ಕೊಡ್ತಾನೆ. ನೀನು ಚೆನ್ನಾಗಿರಬೇಕು, ನಿನ್ನ ಹೃದಯ ಶುದ್ಧವಾಗಿರಬೇಕು, ನಿನ್ನ ಮನಸ್ಸು ಶುಭ್ರವಾಗಿರಬೇಕು, ನಿನ್ನ ಆಲೋಚನೆಗಳು ಆರೋಗ್ಯಕರವಾಗಿರಬೇಕು. ಸಮಾಜದ ಹಿತ ಅವ್ರು ಹೇಳಿದ್ರು, ಬಂತೇಜಿಯವರು. ಯಾರೋ ಹೇಳಿದ್ರು ಅಂತ ನೀನು ಒಪ್ಕೋಬೇಡ, ನಿಮ್ಮ ಟೀಚರ್ ಹೇಳಿದ್ರು ಅಂತ ಒಪ್ಕೋಬೇಡ, ನಿಮ್ಮ ಅಪ್ಪ ಅಮ್ಮ ಹೇಳಿದ್ರು ಅಂತ ಒಪ್ಕೋಬೇಡ, ನಿಮ್ ಗುರುಗಳು ಹೇಳಿದ್ರು ಅಂತ ಒಪ್ಕೋಬೇಡ. ಅಯ್ಯೋ ಸಂಪ್ರದಾಯ ಸ್ವಾಮಿ, ಅದಕ್ಕೆ ನಾನು ಮಾಡ್ತೀನಿ. ನೋ, ನೆವರ್ ಫಾಲೋ ಎನಿಬಡೀಸ್ ಗೈಡ್. ಯಾವುದಾದ್ರೂ ಈ ಜಗತ್ತಿನಲ್ಲಿ ಒಂದು ಧರ್ಮ ಇದ್ದು ಆ ಧರ್ಮ ಸಂಪೂರ್ಣವಾದಂತ ಒಂದು ಸ್ವಾತಂತ್ರ್ಯವನ್ನ ಕೊಟ್ಟಿದ್ರೆ ಅದು ಬುದ್ಧನ ಈ ಧರ್ಮ ಮಾತ್ರ. ಅವನು ಬುದ್ಧ ಹೇಳ್ತಾನೆ, ನಿನಗೆ ಅನಿಸಿದ್ದು ಸರಿ ಅನಿಸಿದ್ರೆ ಯೋಚನೆ ಮಾಡು, ಪರೀಕ್ಷೆ ಮಾಡು, ಪರಿಶೀಲನೆ ಮಾಡು, ಒಂದಲ್ಲ ಎರಡಲ್ಲ 3 ಸಾರಿ. ಆಮೇಲೆ ಈ ನಿನ್ನ ನಿರ್ಧಾರ ಸಮಾಜದ ಹಿತಕ್ಕೆ, ನಿನ್ನ ಹಿತಕ್ಕೆ ಸೂಕ್ತ ಅನಿಸಿದ್ರೆ ಮಾತ್ರ ಅದನ್ನ ನೀನು ಫಾಲೋ ಮಾಡು, ನನ್ನನ್ನ ಫಾಲೋ ಮಾಡಬೇಡ ಅಂತ ಹೇಳ್ತಾನೆ. ದಟ್ ಇಸ್ ಬುದ್ಧ. ಇಷ್ಟು ಫ್ರೀಡಮು, ಇಷ್ಟು ಲಿಬರ್ಟಿ ಯಾವ ಧರ್ಮ ಕೊಡುತ್ತೆ ಹೇಳಿ ನಿಮಗೆ? ಯಾವ ವ್ಯಕ್ತಿ ಹೇಳಲಿಕ್ಕೆ ಸಾಧ್ಯ? ಅದು ಇದನ್ನ ಹೇಳಿದ ಯಾವಾಗ? 2500-600 ವರ್ಷಗಳ ಹಿಂದೆ. ಅವತ್ತು ಸಮಾಜ ಇಷ್ಟೊಂದು ಪ್ರಗತಿಪರವಾಗಿತ್ತ? ಇಷ್ಟೊಂದು ಆಲೋಚನೆ ಮಾಡ್ಲಿಕ್ಕೆ ಸಾಧ್ಯವಾಗಿತ್ತ? ಸಮಾಜದಲ್ಲಿ ಇಷ್ಟೊಂದು ಮುಕ್ತತೆ ಇತ್ತ? ಜಾತೀಯತೆ, ಮೌಢ್ಯ, ಕಂದಾಚಾರ ಮತ್ತು ಪೌರೋಹಿತ್ಯ ಇಂತಹ ಒಂದು ಸಂದರ್ಭದಲ್ಲಿರುವಂತಹ ಸಮಾಜಕ್ಕೆ ಬುದ್ಧ ಎಂಥ ಬೆಳಕನ್ನ ಕೊಡ್ತಾನೆ ನೋಡಿ. ಅದಕ್ಕೆ ಅವನು ಹೇಳ್ತಾನೆ, ಯಾರೋ ಬಂದು ಹೇಳಿದ್ರಂತೆ, ಆಗದಿರೋ ಬಹಳ ಜನ ಇರ್ತಾರಲ್ವಾ, ಬುದ್ಧನ್ನು ಕಂಡ್ರೆ ಆಗ್ತಾ ಇರಲಿಲ್ಲ. ಬುದ್ಧನ ಕಥೆಗಳು ನೀವೆಲ್ಲ ಓದ್ಕೊಂಡಿದ್ದೀವಿ ಬಿಡಿ, ಅಂಗುಲಿಮಾಲ ಅವೆಲ್ಲ ನಾನು ಹೇಳಕ್ ಹೋಗಲ್ಲ. ಇದೊಂದು ಹೇಳಿಬಿಡ್ತೀನಿ. ಬುದ್ಧನ ಮುಂದೆ ಒಬ್ಬ ಚೆನ್ನಾಗಿ ಬೈಯಕ್ ಶುರು ಮಾಡ್ಬಿಡ್ತು, ಹಿಗ್ಗಮುಗ. ಗೊತ್ತು ಬಂದೇಜಿಯವರಿಗೆ. ಬೈತಾರೆ. ಎಲ್ಲರಿಗೂ ಒಳ್ಳೆಯವರಾಗಕ್ಕೆ ಸಾಧ್ಯ ಇಲ್ಲ. ಐ ಕ್ಯಾನಾಟ್ ಬಿ ಗುಡ್ ಟು ಎವ್ರಿ ಒನ್ ಅಟ್ ದ ಸೇಮ್ ಟೈಮ್.
ಆಸ್ ಎ ಪಬ್ಲಿಕ್ ಸರ್ವೆಂಟ್ ಐ ಕೆನಾಟ್ ಬಿ ಗುಡ್ ಟು ಆಲ್. ಒಬ್ಬ ಸಾರ್ವಜನಿಕ ಅಧಿಕಾರಿಯಾಗಿ ಎಲ್ಲರಿಗೂ ನಾನು ಒಳ್ಳೆಯವನಾಗಿರ್ತೀನಿ ಅಂದ್ರೆ ಸಾಧ್ಯ ಇಲ್ಲ. ಇಟ್ ಇಸ್ ನಾಟ್ ಪಾಸಿಬಲ್. ನನ್ನ ಮನೆಯಲ್ಲೇ ನನ್ನ ಹೆಂಡತಿ ಮಕ್ಕಳು ನನ್ನ ವಿರೋಧ ಮಾಡಬಹುದು, ಒಬ್ಬ ಮಗನಿಗೆ ಇಷ್ಟ ಆಗ್ಬೋದು, ಒಬ್ಬ ಮಗಳಿಗೆ ಇಷ್ಟ ಆಗದೆ ಇರ್ಬೋದು. ನಾನು ಅಂತಹ ವೈವಿಧ್ಯತೆ ಇರ್ತಕ್ಕಂಥ ಜಗತ್ತು ನಮ್ದು, ಮನೆಗಳು ನಮ್ದು. ಅಂತವರಗಡೆ ಬುದ್ಧನ ಬಂದು ಒಬ್ಬ ಬೈತಾನೆ, ಕೆಟ್ಟದಾಗ ಬೈತಾನೆ, ನೀನ್ ಯಾವ ಸೀಮೆ ಏನೋ ಜ್ಞಾನಿ, ನೀನು ಸುಮ್ಮನೆ ಕಾಲಹರಣ ಮಾಡ್ತಾ ಇದೀಯಾ, ಎಲ್ಲರಿಗೂ ಬೋಧನೆ ಮಾಡಿ ದಾರಿ ತಪ್ಪಿಸ್ತಾ ಇದೆಯಾ, ಹಾಗೆ ಹೀಗೆ ಬೈತಾನೆ. ಬುದ್ಧ ನಗ್ತಾ ಇರ್ತಾನೆ, ಏನ ಎಷ್ಟೆಲ್ಲ ಬೈದು ನಗ್ತಿಯಲ್ಲ ನೀನು. ಆಮೇಲೆ ಅವ್ರು ಹೋದ್ಮೇಲೆ ಆನಂದ ಕೇಳ್ತಾರೆ, ಏನು ಗುರುಗಳೇ ಅವ್ರು ಅಷ್ಟೆಲ್ಲ ಬೈದ್ರು ನೀವು ಸುಮ್ಮನೆ ಇದ್ರಲ್ಲ, ಯಾತಕ್ಕೆ ಅಂತ ವಾಪಸ್ ಹೇಳ್ಬೋದಾಗಿತ್ತಲ್ಲ, ನಾನು ಜ್ಞಾನಿ, ನೀನ್ ಮಾಡ್ತಿರೋ ಸರಿಗಿಲ್ಲ, ಹೀಗಿದೆ ಬದುಕು ಅಂತ. ಇಲ್ಲ, ಬುದ್ಧ ಹೇಳ್ತಾನೆ, ಆನಂದನಿಗೆ ಹೇಳ್ತಾರೆ ಅವರ ಶಿಷ್ಯರಿಗೆ ಏನಂತ, ನೋಡು ನಿನಗೆ ಯಾರಾದ್ರೂ ಬಂದು ನಿನಗೆ ಏನಾದ್ರೂ ಗಿಫ್ಟ್ ಕೊಟ್ರೆ ನೀನು ಈಸ್ಕೊಂಡ್ರೆ ಅದು ನಿನ್ನ ಹತ್ರ ಇರುತ್ತೆ. ಒಂದ್ ವೇಳೆ ನೀನು ಕೊಟ್ಟ ಗಿಫ್ಟ್ ನ ಬೇಡ ಅಂದ್ರೆ ಯಾರ ಹತ್ರ ಇರುತ್ತೆ? ಅವ್ರ ಹತ್ರ ಇರುತ್ತೆ. ನೋಡು ನೀನೇನ್ ಬೈದ್ನಲ್ಲ ಅದ್ ನಾನು ಈಸ್ಕೊಳ್ಳಿಲ್ಲ, ಈಗ ಯಾರ ಹತ್ರ ಇದೆ? ಅವ್ರ ಹತ್ರ ಇದೆ. ಇಂತಹ ಮನಸ್ಸಿನ ಗಟ್ಟಿತನವನ್ನ ನಾವು ನೀವೆಲ್ಲರೂ ಮಾಡಬೇಕು ಅಂತ ಮಾತನ್ನು ಹೇಳ್ತಾ, ಬುದ್ಧನ ಬಗ್ಗೆ ಬಹಳಷ್ಟು ಮಾತುಗಳು ಹೇಳೋಕೆ ಅವಕಾಶ ಇದೆ. ಆದ್ರೆ ನನಗೆ ಖುಷಿ ಆಗಿದ್ದು ಇವತ್ತು ಉಳಿದವರೆಲ್ಲ ಚೆನ್ನಾಗಿ ಮಾತಾಡಿದ್ರು, ಅವರಿಂದ ನಾನೊಂದಷ್ಟು ಕಲಿತೆ. ಯಾಕೆಂದ್ರೆ ಬುದ್ಧ ಅಂದ್ರೆ ಕಲಿಕೆಯ ಪ್ರಪಂಚ, ಅದು ಬೆಳಕು, ಮಹಾ ಬೆಳಕು. ಆ ಬೆಳಕಿನಲ್ಲಿ ನಾವು ನೀವೆಲ್ಲ ಲೀನನಾಗಬೇಕೇ ವಿನ ಅದು ಕೇವಲ ಡಂಬಾಚಾರ, ಬೂಟಾಟಿಕೆ ಆಗಬಾರ್ದು. ಬುದ್ಧನಿಗೆ ಗೌರವ ನಾವು ಯಾಕೆ ಸಲ್ಲಿಸಕ್ಕೆ ಸಾಧ್ಯ? ಇವತ್ತು ನಿಜ ಹೇಳ್ಬೋದು, ಬುದ್ಧ ಇಲ್ಲಿಯವರಲ್ಲ, ನೇಪಾಳದವರು, ಅಲ್ಲಿ, ಅವೆಲ್ಲ ಪ್ರಶ್ನೆ ಬರುವುದೇ ಇಲ್ಲ. ಇವತ್ತು ಬುದ್ಧ ಈ ದೇಶದಲ್ಲೇ ಇಲ್ಲ, ಆಚೆಗೆ ಹಾಕ್ಬಿಟ್ಟಿದ್ದು ಬುದ್ಧ ಧರ್ಮ, ಅವೆಲ್ಲ ಕಾಲಘಟ್ಟದಲ್ಲಿ ಆಗೋಗಿದೆ, ಬದಲಾವಣೆಗಳು ಆಗಿದೆ. ಪ್ರಶ್ನೆ ಅದಲ್ಲ, ನಾನು ಎಷ್ಟು ಮಟ್ಟಿಗೆ ಜೀವಂತವಾಗಿ ಬದುಕಲಿಕ್ಕೆ ಸಾಧ್ಯ, ನಾನು ಎಷ್ಟು ಮಟ್ಟಿಗೆ ಘನತೆಯ ಬದುಕನ್ನ ಸಾಧಲಿಕ್ಕೆ ಸಾಧ್ಯ, ನಾನು ಎಷ್ಟು ಮಟ್ಟಿಗೆ ಅಪ್ಪಟ ಮನುಷ್ಯನಾಗಿ ಇನ್ನೊಬ್ಬರ ಕಷ್ಟಕ್ಕೆ, ಇನ್ನೊಬ್ಬರ ಸಮಸ್ಯೆಗೆ ನಾನು ಪರಿಹಾರ ಕೊಡಬಲ್ಲೆ, ಅಷ್ಟು ಮಟ್ಟಿಗೆ ನಾನು ಮನುಷ್ಯನಾಗಿರಬಲ್ಲೆ ಅನ್ನೋದಷ್ಟೇ ಬುದ್ಧ ಧರ್ಮ. ಅದನ್ನೇ ನಾನು ಬುದ್ಧನ ಹಾಡಿನಲ್ಲಿ ಹೇಳಿದ್ದು. ನಾನು ಅರ್ಥ ಮಾಡ್ಕೊಂಡು ಓದಿ ಪಾಠ ಮಾಡಿ ಬುದ್ಧನ ಅಂತರ್ಗತ ಮಾಡಿಕೊಂಡ ಬುದ್ಧನ 5 ನಿಮಿಷದ ಪದ್ಯದಲ್ಲಿ ನಾನು ಅದನ್ನು ಬರೆಯಕ್ಕೆ ಸಾಧ್ಯವಾಯಿತು. ಧನ್ಯವಾದಗಳು. ಇಷ್ಟೊತ್ತು ನನ್ನ ಮಾತು ಕೇಳೋದಕ್ಕೆ ಥ್ಯಾಂಕ್ ಯು ವೆರಿ ಮಚ್.